ಕನ್ನಡದ ಮೊದಲನೇ ಕವಿಯಾಗಿರ್ತಕ್ಕಂಥ ಪಂಪ ಆಂಧ್ರ ಮೂಲದವರು ಹೇಗೆ ಆಗ್ತಾನೆ ಅನ್ನುವಂಥ ಪ್ರಶ್ನೆ. ವೇಮನವಾಡ ಅನ್ನುವಂಥದ್ದು, ವೆಂಗೀಪುರ ಅನ್ನುವಂಥದ್ದು ಆ ಕಾಲದಲ್ಲಿ ಅದು ಕನ್ನಡದ ಭಾಗ. ಇವತ್ತದು ತೆಲಂಗಾಣದಲ್ಲಿರ್ಬೋದು, ಆಂಧ್ರ ಪ್ರದೇಶದಲ್ಲಿರ್ಬೋದು. ಒಂದು ಕಾಲಕ್ಕೆ ಕನ್ನಡಕ್ಕೆ ಶೈಲಿನೇ ಇರಲಿಲ್ಲ, ಕನ್ನಡಕ್ಕೆ ಗಡಿನೇ ಇರಲಿಲ್ಲ. ಅಂತಹ ಒಂದು ವಿಶಾಲ ಸಾಮ್ರಾಜ್ಯವನ್ನು ಕಟ್ಟಿರ್ತಕ್ಕಂಥವರು ಕನ್ನಡಿಗರು. ಹೀಗಾಗಿ ಪಂಪ ಆಂಧ್ರ ಮೂಲದವನಲ್ಲ, ನಾವು ಒಪ್ಪೋದಿಲ್ಲ. ಕವಿಯವ ಕನ್ನಡಕ್ಕೆ ಒಳ್ಳೆಯ ಭದ್ರವಾದ ಬುನಾದಿಯನ್ನು ಹಾಕಿರ್ತಕ್ಕಂಥವನು ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇನ್ನೊಂದು ಮಾತನ್ನು ಹೇಳಿ ನನ್ನ ವಿಷಯಕ್ಕೆ ಬರ್ತಾನೆ. ಕನ್ನಡ ಮರಾಠಿ ಕೊಡುಕೊಳ್ಳುವಿಕೆ ಎನ್ನುವಂಥ ವಿಷಯವಾಗಿರ್ತಕ್ಕಂಥದ್ದಲ್ಲ. ಕನ್ನಡ ಅನ್ನುವಂಥದ್ದು ಒಂದು ಭಾಷೆಯನ್ನು ಪ್ರತಿನಿಧಿಸುವ ಜೊತೆಗೆ ಒಂದು ಜನಾಂಗವನ್ನು, ಒಂದು ಸಂಸ್ಕೃತಿಯನ್ನು, ಒಂದು ಸಾಹಿತ್ಯವನ್ನು, ಈ ಎಲ್ಲವನ್ನೂ ಒಳಗೊಂಡಿರ್ತಕ್ಕಂಥ ಪದ ಕನ್ನಡ. ಅಂದರೆ ಕೇವಲ ಭಾಷೆ, ಒಂದು ಜನಾಂಗ, ಕನ್ನಡ ಜನಾಂಗ, ಕನ್ನಡ ಸಂಸ್ಕೃತಿ, ಕನ್ನಡ ಸಾಹಿತ್ಯ ಎಲ್ಲವನ್ನು ಒಳಗೊಂಡಿರ್ತಕ್ಕಂಥ ಒಂದು ವಿಶಾಲವಾದ ಅರ್ಥವನ್ನು ಹೊಂದಿರತಕ್ಕಂಥ ಪದ. ಇದೇ ಮಾತು ಮರಾಠಿಗೂ ಕೂಡ ಅನ್ವಯಿಸ್ತಾರೆ. ನನ್ನ ಮಾತು ಮರಾಠಿ ಕೂಡ ಅನ್ವಯಿಸ್ತಾರೆ. ಹೀಗಾಗಿ ಇದು ಪಡ್ಕೊಳ್ಳುವಿಕೆ ಅನ್ನುವಂಥದ್ದು ಕೇವಲ ಭಾಷೆಯ ಪಡ್ಕೊಳ್ಳುವಿಕೆ ಅಲ್ಲ, ಕೇವಲ ಭಾಷೆಯ ಪಡ್ಕೊಳ್ಳುವಿಕೆ ಅಲ್ಲ, ಎರಡು ಜನಾಂಗಗಳ ಬದುಕಿನ ಕ್ಷೇತ್ರಗಳ ಪಡ್ಕೊಳ್ಳುವಿಕೆ. ಎರಡು ಜನಾಂಗಗಳ ಬದುಕಿನ ಜೀವನದ ಪ್ರತಿಯೊಂದು ಕ್ಷೇತ್ರದ ಪಡ್ಕೊಳ್ಳುವಿಕೆ. ಹಾಗೆ ನೋಡಿದರೆ ಭಾರತ ದೇಶದಲ್ಲಿ ಅನೇಕ ರಾಜ್ಯಗಳಲ್ಲಿ, ಎಲ್ಲಾ ರಾಜ್ಯಗಳಲ್ಲಿ ಕರ್ನಾಟಕ ಅಥವಾ ಕನ್ನಡ ಮರಾಠಿಯ ನಡುವೆ ಇರುವಂತಹ ಸಂಬಂಧ ಇಷ್ಟೊಂದು ಗಾಢವಾಗಿರ್ತಕ್ಕಂಥ, ವ್ಯಾಪಕವಾಗಿರ್ತಕ್ಕಂತಹ ಒಂದು ಸಂಬಂಧ ಮತ್ತು ಪುರಾತನವಾಗಿರ್ತಕ್ಕಂಥ ಸಂಬಂಧ ಬೇರೆ ಯಾವ ರಾಜ್ಯಗಳನ್ನು ಕಾಣಬಹುದು. ತೆಲುಗು, ಕನ್ನಡ, ತಮಿಳು, ಮಲಯಾಳಂ, ದ್ರಾವಿಡನ್ ಭಾಷೆ ಇರಬಹುದು, ಒಪ್ಪೋದಿಲ್ಲ. ಭಾಷೆ ನಡುವೆ ಸಂಬಂಧ ಇರಬಹುದು, ಆದರೆ ಎರಡು ಪ್ರದೇಶಗಳ ನಡುವೆ, ಎರಡು ಜನಾಂಗಗಳ ನಡುವೆ, ಎರಡು ಸಂಸ್ಕೃತಿಗಳ ನಡುವೆ, ಎರಡು ಭಾಷೆಗಳ ನಡುವೆ ಅತ್ಯಂತ ಗಾಢವಾಗಿರ್ತಕ್ಕಂಥ ಸಂಬಂಧ ಎಲ್ಲೋ ಕಾಣ್ತೀವಿ ಅಂತಂದ್ರೆ ಕನ್ನಡ ಮತ್ತು ಮರಾಠಿಯಲ್ಲಿ ಮಾತ್ರ ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಈ ರಾಜ್ಯಗಳ ಸಂಬಂಧ, ಅವುಗಳ ನೆಲ, ಅವುಗಳ ಜಲ, ಭಾಷೆ, ಸಂಸ್ಕೃತಿ, ಕಲೆ, ಸಾಹಿತ್ಯ, ಊಟ, ಉಪಚಾರ, ಹಬ್ಬ, ಹರಿದಿನ, ಜಾತ್ರೆ, ಉತ್ಸವ, ಆಸಕ್ತಿ, ಹವ್ಯಾಸ, ಹೀಗೆ ಎಲ್ಲದರಲ್ಲೂ ಹಾಸುಹೊಕ್ಕಾಗಿರೋದನ್ನು ಕಾಣ್ತೀವಿ. ಎಳೆಯಾಗಿ ನಡತಾ ಹೋಗ್ತದೆ. ಎಷ್ಟು ಸಂಬಂಧ, ಕೇವಲ 20 ನಿಮಿಷ ಮಾತ್ರ ಕೊಟ್ಟಿದ್ದಾರೆ. ನಿರೂಪಕರು ಹೇಳಿರುವಂತೆ ಅಥವಾ ಮೇಡಮ್ ಅವರು ಹೇಳಿರುವಂತೆ PhD ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸಂಶೋಧನಾ ಮಹಾಪ್ರಬಂಧಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯವನ್ನು 20 ನಿಮಿಷ ಹೇಳೋ ಪ್ರಯತ್ನ ಮಾಡ್ತೀವಿ. 20 ಆಚರಣೆ ಹೋಗ್ಬೋದು. ಇಲ್ಲಿ ಶಂಭಾ ಜೋಶಿ ಅವರು ಹೇಳುವಂತೆ ಮಹಾರಾಷ್ಟ್ರ ಮತ್ತು ಕರ್ನಾಟಕ ರಾಜ್ಯಗಳ ಜನಾಂಗ. ಕಾರಣ ಏನು ಅಂತಂದ್ರೆ, ಮರಾಠಿ ಭಾಷೆ ಆರ್ಯ ಮೂಲದಾಗಿರ್ಬೋದು, ಕನ್ನಡ ಭಾಷೆ ದ್ರಾವಿಡ ಮೂಲದಾಗಿರ್ಬೋದು, ಆದರೆ ಕನ್ನಡ ಮತ್ತು ಮರಾಠಿ ಜನಾಂಗ ಏನದಲ್ಲ ಅದು ಒಂದೇ ಮೂಲದವರು. ಜನಾಂಗ ಏನಿದೆಯಲ್ಲ ಅದು ಒಂದೇ ಮೂಲ. ಶಂಭಾ ಜೋಶಿಯವರ ಸಂಶೋಧನೆಯ ಹಿನ್ನೆಲೆಯಲ್ಲಿ, ಮರಾಠಿ ಸಂಶೋಧಕರ ಸಂಶೋಧನೆಯ ಹಿನ್ನೆಲೆಯಲ್ಲಿ ಆಡ್ತಕ್ಕಂಥ ಮಾತುಗಳು. ಅವರು ಶೋಧ ಸಂಬಂಧಿಗಳಾಗಿದ್ದರು. ಮಹಾರಾಷ್ಟ್ರದವರು ಯದು ಮೂಲದವರಾಗಿದ್ದರೆ, ಕನ್ನಡದವರು ತುಳುವರ್ಷ ಮೂಲದವರು. ಋಗ್ವೇದದಲ್ಲಿ ಈ ಈರುವ ಜನಾಂಗಗಳ ಉಲ್ಲೇಖ ಬರ್ತದೆ. ಅವರಿಬ್ಬರನ್ನ ಅವಳಿ ಅಣ್ಣ ತಮ್ಮರಂತೆ ಬಣ್ಣಿಸಲಾಗಿದೆ. ಅಂದ್ರೆ ಅಣ್ಣತಮ್ಮರ ಸಮಾನ, ಸಹೋದರರ ಸಂಬಂಧ, ಮರಾಠಿಗರು ಮತ್ತು ಕನ್ನಡಿಗರು ಸಹೋದರರ ಸಂಬಂಧ. ಹೀಗಿರುವುದರಿಂದಲೇ ಇವ್ರ ನಡುವೆ ಗಾಢವಾದಂಥ ಸಂಬಂಧ, ಸಮನ್ವಯ, ಸಾಮರ್ಥ್ಯವನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇದೆ. ಮೂಲತಃ ಈ ಈರುವ ಜನಾಂಗಗಳ ವೃತ್ತಿ
ಅದು ಪಶುಪಾಲನೆಯಾಗಿತ್ತು. ಅವ್ರ ಹೆಸರಿನಲ್ಲಿ ನಮಗೆ ಸಿಗ್ತದೆ. ಯಾದವ ಕುಲದ ಶ್ರೀಕೃಷ್ಣ ಗೋಪಾಲಕನಾಗಿತ್ತು. ಮತ್ತು ಈ ವಂಶದ ಮೂಲ ಪುರುಷರ ಹೆಸರು ಯದು. ತುರುವಸು ಎಂಬುದು ಆ ಪದವನ್ನು ಬಿಡಿಸಿದಾಗ ತುರು ಎಂದರೆ ಆಕಳ, ವಸು ಅಂದರೆ ಸಂಪತ್ತು. ಆಕಳ ಸಂಪತ್ತನ್ನು ಹೊಂದಿರತಕ್ಕಂಥವ್ರು ತುರುವಸು ಜನಾಂಗ ಆಗಿದ್ರೆ, ಆಕಳವನ್ನು ಕಾಯ್ತಕ್ಕಂಥವ್ರು ಯದು ಜನಾಂಗ. ಈ ಇಬ್ಬರ ವ್ಯವಸಾಯ ಒಂದೇ ಇರ್ತದೆ. ಕುರಿ ಕಾಯೋದು, ಆಕಳ ಕಾಯೋದು, ಒಟ್ಟಾರೆಯಾಗಿ ಕೃಷಿ ಕಾಯಕವನ್ನು ಅವರು ಅವಲಂಬಿಸಿದ್ರು ಅನ್ನೋದನ್ನು ಗಮನಿಸಬೇಕು. ಒಂದೇ ಮೂಲದವರಾಗಿರ್ತಕ್ಕಂಥವ್ರು ಇರುವರು. ಇವತ್ತಿನ ಮಹಾರಾಷ್ಟ್ರದಲ್ಲಿ ನೋಡಿ ಯಾದವ ಜನಾಂಗ ಜಾಸ್ತಿ ಸಿಗ್ತಾರೆ. ಇವತ್ತಿನ ಯಾದವ ಎನ್ನುವಂಥ ಜನ ಜಾಸ್ತಿ ಸಿಗ್ತಾರೆ. ಮತ್ತು ಇವತ್ತಿನ ನೋಡಿ ನೀವು ಮಹಾರಾಷ್ಟ್ರದಲ್ಲಿ ಕೃಷಿಗೆ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಡ್ತಾರೆ. ಹಾಲು ಹೈನ ಇವರು ವ್ಯವಸಾಯ ಇದು ಮಹಾರಾಷ್ಟ್ರದಲ್ಲಿ ನಮ್ಗೆ ಜಾಸ್ತಿ ಸಿಗ್ತಾರೆ. ಇವತ್ತಿಗೂ ಕೂಡ ನಾವು ನೋಡ್ತೀವಿ. ಕನ್ನಡದ ಪ್ರಸಿದ್ಧ ಇದೇ ಸಂಭಾಜಿ ಅವರು ಈ ಹಟ್ಟಿ ಜನಾಂಗದ ಮೂಲದಿಂದ ಬಂದಿರತಕ್ಕಂಥವ್ರು ಅನ್ನುವಂಥ ಮಾತನ್ನು ಇವರು ಹಟ್ಟಿ ಜನಾಂಗದ ಮೂಲದಿಂದ ಬಂದಿರತಕ್ಕಂಥವ್ರು ಅಂದ್ರೆ ಈ ಎರಡೂ ಜನಾಂಗದವರು ಪ್ರಾರಂಭದಲ್ಲಿ ಬೆಟ್ಟ ಗುಡ್ಡಗಳಲ್ಲಿ ಮನೆ ಮಾಡಿಕೊಂಡು ಇರ್ತಕ್ಕಂಥವ್ರು. ಇಲ್ಲಿ ನದಿ ದಡದಲ್ಲಿ ಹಟ್ಟಿಗಳ ನಿರ್ಮಾಣ ಮಾಡಿಕೊಂಡು ಬಿಡಾರ ನೋಡಿಕೊಂಡು ಹಟ್ಟಿಗಳ ನಿರ್ಮಾಣ ಮಾಡಿಕೊಂಡು ಜೀವನವನ್ನು ದನಗಳನ್ನು ಕಾಯ್ತಾ, ಯಾಕಂದ್ರೆ ನೀರು ಬೇಕೇ ಬೇಕು. ಅಂದ್ರೆ ಬೆಟ್ಟ ಗುಡ್ಡಗಳಲ್ಲಿ ನದಿಗಳ ದಡದಲ್ಲಿ ಹಟ್ಟಿಗಳ ನಿರ್ಮಾಣ ಮಾಡಿಕೊಂಡು ಅವರು ಬದುಕ್ತಾ ಇದ್ರು. ಅದು ಹಟ್ಟಿ ಜನಾಂಗ ಅಂತ ಕರಿತಿದ್ರು ಅನ್ನುವಂಥದ್ದು ನಾವು ಗಮನಿಸ್ತೇವೆ. ಹಟ್ಟಿ ಜನಾಂಗದಿಂದ ಉದ್ದೇಶಿಸಿ ಬಂತ ಈ ಯದು ಮತ್ತು ತುರುವಸುಗಳಿರುವರು ಈ ಮಾತನ್ನು ಸ್ಪಷ್ಟವಾಗಿ ಗಮನಿಸಬೇಕು. ಪ್ರಾರಂಭದಲ್ಲಿ ಕನ್ನಡಿಗರೇ ಇರಬೇಕು. ಈಗಿರುವ ಮರಾಠಿಗೂ ಕೂಡ ದೇಶದಲ್ಲಿ ಕನ್ನಡಿಗರೇ. ಕನ್ನಡ ಭಾಷೆ 2,500 ವರ್ಷಗಳ ಇತಿಹಾಸ ಇದೆ. ಕನ್ನಡ ಭಾಷೆಗೆ 2,500 ವರ್ಷಗಳ ಇತಿಹಾಸ ಇದೆ. ಮರಾಠಿ ಭಾಷೆಗೆ 1,500 ವರ್ಷಗಳ ಇತಿಹಾಸ ಇದೆ. ಮರಾಠಿ ಭಾಷೆ ಹುಟ್ಟುಕೊಂಡಿದ್ದು ಕ್ರಿಸ್ತಶಕ 6ನೇ ಶತಮಾನದಲ್ಲಿ. ಕನ್ನಡ ಭಾಷೆ ಹುಟ್ಟುಕೊಂಡಿದ್ದು ಕ್ರಿಸ್ತ ಪೂರ್ವ 5ನೇ ಶತಮಾನ. ಮಹಾಭಾರತ ರಾಮಾಯಣಗಳಲ್ಲಿ ಕೂಡ ಕನ್ನಡದ ಉಲ್ಲೇಖಗಳು ಹುಟ್ಟುತ್ತವೆ. ತಮಿಳಿನ ಗ್ರಂಥಗಳಲ್ಲಿ ಕೂಡ ಕನ್ನಡದ ಉಲ್ಲೇಖ ಸಿಗ್ತದೆ. ತೆಲುಗು ಗ್ರಂಥಗಳಲ್ಲಿ ಕೂಡ ಕನ್ನಡದ ಉಲ್ಲೇಖ ಸಿಗುತ್ತದೆ. ಸಂಸ್ಕೃತ ಕೃತಿಗಳಲ್ಲಿ, ಪ್ರಾಕೃತ ಕೃತಿಗಳಲ್ಲೂ ಕೂಡ ಕನ್ನಡದ ಉಲ್ಲೇಖ ಹುಟ್ಟುತ್ತದೆ. ಮರಾಠಿ ಭಾಷೆ 1,500 ಇತಿಹಾಸವನ್ನು ಹೊಂದಿದ್ರೆ ಮರಾಠಿ ಭಾಷೆಗಿಂತಲೂ 1,000 ವರ್ಷ ಹಿರಿಯರ ಕನ್ನಡ ಭಾಷೆ ಇದೆ. 1,000 ವರ್ಷ ಹಿರಿಯರಾಗಿದೆ ಕನ್ನಡ ಭಾಷೆ. ಹೀಗಾಗಿ ಯದು ಮತ್ತು ತುರುವಸು ಈರುವರ ಭಾಷೆ ಅದು ಒಂದೇ ಆಗಿತ್ತು, ಅದು ಕನ್ನಡ ಆಗಿತ್ತು. ಅಂದ್ರೆ ಈಗಿನ ಮರಾಠಿಗರ ಭಾಷೆ ಕನ್ನಡ ಆಗಿತ್ತು. ನಮ್ಮತ್ತು ಕನ್ನಡನೇ ಆಗಿತ್ತು. ಇಂದಿನ ಮರಾಠಿಗರ ಭಾಷೆ ಕೂಡ ಕನ್ನಡ ಆಗಿತ್ತು. ಹೀಗಾಗಿ ನಡುವೆ ಇಷ್ಟು ಗಾಢವಾಗಿರ್ತಕ್ಕಂಥ ಸಂಬಂಧ ಇದೆ ಅಂತ ಗಮನಿಸಬೇಕು. ಈ ಮಾತನ್ನ ಸ್ವತಃ ಮರಾಠಿಯ ಬಾಲಗಂಗಾಧರ ತಿಲಕ್ ಅವರೇ ಹೇಳ್ತಾರೆ. ಆಧಾರ ಸಹಿತ ನನ್ನ ಮಾತುಗಳನ್ನ ನಾನು ಮಂಡಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಅವ್ರು ಏನ್ ಹೇಳ್ತಾರ? ಮಹಾರಾಷ್ಟ್ರ ಬೇರೆ ಅಲ್ಲ, ಕರ್ನಾಟಕ ಬೇರೆ ಅಲ್ಲ. ಮಹಾರಾಷ್ಟ್ರ ಬೇರೆ ಅಲ್ಲ, ಕರ್ನಾಟಕ ಬೇರೆ ಅಲ್ಲ. ಧ್ವನಿ ಏಕಕಾಲ, ಎರಡು ಒಂದೇ. ಇಬ್ಬರ ಮೈಯಲ್ಲಿ ಒಂದೇ ರಕ್ತ ಆಗತ್ತೆ. दोघांच्या शरीरात एकच रक्त वाहत आहे, ते म्हणजे कन्नडी रक्त. ಅದು ಅಂದ್ರೆ ಕನ್ನಡದ. ಇಬ್ಬರ ಶರೀರದೊಳಗೆ ಆಡುವಂತ ರಕ್ತವನ್ನೇ, ಇದು ನಾನು ಹೇಳಿರ್ತಕ್ಕಂಥದ್ದಲ್ಲ, ಕನ್ನಡದ ಸಂಭಾಜಿ ಹೇಳಿರ್ತಕ್ಕಂಥದ್ದಲ್ಲ, ಚಿರಣಮೂರ್ತಿ ಹೇಳಿರ್ತಕ್ಕಂಥದ್ದಲ್ಲ, ಎಲ್ಲರೂ ಹೇಳ್ತಕ್ಕಂಥದ್ದಲ್ಲ, ಮರಾಠಿಯ ಬಾಲಗಂಗಾಧರ ತಿಲಕ್ ಅವರು ಹೇಳಿರ್ತಕ್ಕಂಥ ಮಾತು. ಇಬ್ಬರ ಶರೀರದಲ್ಲಿ ಒಂದೇ ರಕ್ತ ಹೇಳ್ತಾ ಇದೆ, ಅದು ಕನ್ನಡ ರಕ್ತ ಆಡ್ತದೆ. ಎರಡೂ ದೇಶಗಳ ಭಾಷೆಯು ಮುಂಚೆ ಒಂದೇ ಆಗಿತ್ತು, ಅಂದ್ರೆ ಕನ್ನಡವಿತ್ತು. ಭಾಷೆ ವಿಷಯದಲ್ಲಿ ಮಹಾರಾಷ್ಟ್ರವು ತನ್ನ ಮೊದಲ ಭಾಷೆಯನ್ನು ಬಿಟ್ಟು ಮರಾಠಿ ಆಗಿದೆ. ಇದು ಬಾಲಗಂಗಾಧರ ತಿಲಕ್ ಅವರ ಭಾಷೆ. ಹೀಗಾಗಿ ಮರಾಠಿ ಮತ್ತು ಕನ್ನಡದ ಸಂಬಂಧ ಏನಿದೆ ಅದು ಮಕ್ಕಳ ಬಳಿಯ ಸಂಬಂಧ, ಗಳಶ್ಯ ಕಂಠಶ್ಯ ಸಂಬಂಧ ಇದೆ. ಬಿಡಿಸಲಾರದ ಬಿಡ್ಲಿಕ್ಕೆ ಬರಲಾರದ ಸಂಬಂಧ ಇದೆ. ಬಹಳ ಗಾಢವಾಗಿರ್ತಕ್ಕಂಥ ಸಂಬಂಧ ಇದೆ ಇದು. ಇವಾಗ ವಿದ್ವಾಂಸ ಏನ್ ಹೇಳ್ತಾರೆ ಗಮನಿಸಬೇಕು.
ಮಹಾರಾಷ್ಟ್ರದಲ್ಲಿ ಸುಮಾರು ಅರ್ಧಕ್ಕಿಂತ ಹೆಚ್ಚು ಊರುಗಳ ಹೆಸರುಗಳು ಕನ್ನಡದಲ್ಲಿರುತ್ತದೆ ಎಂದು ರಾಜನಾಡಿ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಇದು ಮರಾಠಿ ವಿದ್ವಾಂಸರು. ಇವತ್ತು ಗಮನಿಸಿದೆ, ಅನೇಕ ಊರುಗಳ ಹೆಸರುಗಳನ್ನು ಗಮನಿಸಬೇಕು. ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಅನೇಕ ಊರುಗಳು. ನಾಗರಕೋಟೆ ಯಾವ ಮರಾಠಿ ಡಿಕ್ಷನರಿ ಸಿಗ್ತದೆ ಈ ಪದ? ನಾಗರಸು, ನಾಗರಸ ಸೂರ ಅಂತ ಅನೇಕ ಪದಗಳು. ಇವತ್ತು ನಾಸಿಕ್ ಕನ್ನಡ ಬಂದಿದೆ, ಅನೇಕ ಕನ್ನಡ ಊರುಗಳ ಹೆಸರು ಸಿಗ್ತಾವೆ. ಅಂಕೋಲ ಮಹಾರಾಷ್ಟ್ರದಲ್ಲಿದೆ, ಕನ್ನಡದಲ್ಲಿ ಅಕೋಲ ಇದೆ. ಮಹಾರಾಷ್ಟ್ರದಲ್ಲಿ ಅಂಕೋಲ ಇದೆ, ಕರ್ನಾಟಕದಲ್ಲಿ ಅಕೋಲ ಇದೆ. ಊರಿನ ಹೆಸರುಗಳಲ್ಲಿ ಕೂಡ ಸಾಮ್ಯತೆ ಇರುವುದನ್ನು ನಾವು ಕಾಣ್ತೀವಿ. ಅದೇ ಕರ್ನಾಟಕದಲ್ಲಿ ಅಕೋಲ ಇದೆ, ಮಹಾರಾಷ್ಟ್ರದಲ್ಲಿ ಅಂಕೋಲ ಇದೆ. ಟೋಟಲಿ ಇದೇ ಒಟ್ಟಾರೆ ಆ ಎರಡು ಸಾಮ್ಯತೆ ಹೊಂದಿರುವಂತಹ ಊರುಗಳು ಇರುವುದನ್ನು ನಾವು ಕಾಣ್ತೀವಿ. ಮರಾಠಿ ಭಾಷೆ ದ್ರಾವಿಡ ಭಾಷೆಯ ವಿಕಾಸ ಹೊಂದಿತ್ತು ಅನ್ನುವಂಥದ್ದನ್ನು ಸೇರಿಕೊಂಡು ಅವರು ಹೇಳ್ತಾರೆ. ಅಂದ್ರೆ ಮರಾಠಿ ಭಾಷೆ ಬೆಳೆದಿದ್ದು ಕನ್ನಡ ಅಂಗಗಳು, ಮರಾಠಿ ಭಾಷೆ ಬೆಳೆದಿದ್ದು ಕನ್ನಡ ಅಂಗಗಳು. ಕನ್ನಡ ಅಂಗಗಳೊಳಗೆ ಮರಾಠಿ ಭಾಷೆ ಬೆಳೆದಿರ್ತಕ್ಕಂಥದ್ದನ್ನು ಕೂಡ ನೀವು ಗಮನಿಸಬೇಕು. ಇದರಿಂದ ನಮ್ಗೆ ಏನ್ ಗೊತ್ತಾಗ್ತದೆ? ಪರಂಪರೆ, ಜಾತಿ, ಜನಾಂಗ, ಭಾಷೆಗಳಲ್ಲಿ ಯಾವ ದೃಷ್ಟಿಗೆ ವಿಚಾರಿಸಿ ವಿಮರ್ಶಿಸಿದರೂ ಕೂಡ ಗೋದಾವರಿವರೆಗೆ ಕನ್ನಡ ಇತ್ತು. ಅದಕ್ಕೆ 9ನೇ ಶತಮಾನದ ಲಾಕ್ಷಣಿಕ ಕನ್ನಡದ ಲಾಕ್ಷಣಿಕ ಶ್ರೀವಿಜಯ ಕಾವೇರಿಯಿಂದ ಗೋದಾವರಿವರೆಗೆ ಇದ್ದನಾಡದ ಕನ್ನಡದ ಭಾವಿಸಿದ ಜನಪದ ಅನ್ನುವಂಥ ಮಾತನ್ನು ಅವರು ಹೇಳ್ತಾರೆ. ಈ ವಿದ್ವಾಂಸರ ಮಾತುಗಳನ್ನು ಬಲಪಡಿಸುವಂತೆ ಇಂದಿಯೂ ಕನ್ನಡ ಅರ್ಥ ಬರುವ ಅನೇಕ ಊರುಗಳು ಮಹಾರಾಷ್ಟ್ರದಾದ್ಯಂತ ಸಿಗ್ತವೆ. ಕೆಲವು ಊರುಗಳ ಹೆಸರು ನಿಮ್ಗೆ ಹೇಳ್ತೇನೆ ನಾನು. ಬಡೂರು, ಬೆಳವಾಡಿ, ಹಗಲೂರು, ಕುಸ್ತರ್ಗಿ, ಅನ್ಸರ್ವಾಡಿ, ಅಣಂದೂರು, ಜವಳಗಿ ಇವೆಲ್ಲ ಉಸ್ಮಾನಾಬಾದ್ ಜಿಲ್ಲೆಗಳಿವೆ. ಇನ್ನು ಚಿಂಚೋಳಿ, ಕಾಸರೂರು, ಮೈಸೂರು, ಲೋಳವಳ್ಳಿ ಇವೆಲ್ಲ ಪುನಃ ಜಿಲ್ಲೆಗಳಿವೆ. ಶಿರೂರು, ಹೊಸೂರು, ಚಿಂಚವಾಡ, ರಾಜೂರು, ಮಳಾವಳಿ ಇತ್ಯಾದಿ ವಾರ್ಧಾ ಜಿಲ್ಲೆಗಳಿವೆ. ಸಾಕೂರು, ಕೋಳಂಬಿ ಯಾವತ್ಮಾಳ ಜಿಲ್ಲೆಗಳಿವೆ. ಮರೋಳ್, ಚಂಬೂರು, ಕಂದವಳ್ಳಿ, ಕಾಂದಿವಲಿ, ಬೋರವಳ್ಳಿ, ಬೋರ್ವಿಲಿ, ಡೊಂಬರವಳ್ಳಿ, ಡೋಂಬಿವಿಲಿ ಮುಂತಾದ ಮುಂಬೈ ಜಿಲ್ಲೆಗಳಿವೆ. ಸದರವಳ್ಳಿ, ಕಳ್ಳಿಕಲ್ಲು, ನೇರಿಗೆ, ಕೋಡೂರು, ದೇಗಲೂರು, ಬಿಳೋಳಿ, ಮರಿಕಲ್ಲು ಇತ್ಯಾದಿ ನಾಂದೇಡ್ ಜಿಲ್ಲೆಗಳಿವೆ. ಔರಂಗಾಬಾದ್ ಜಿಲ್ಲೆಯಲ್ಲಿ ಒಂದು ತಾಲೂಕು ಕೇಂದ್ರಕ್ಕೆ ಕನ್ನಡ ಎಂದೇ ಕರೆಯಲಾಗುತ್ತದೆ. ಇನ್ನು ಪ್ರವಳಿ ಜಿಲ್ಲೆಯಲ್ಲಿರುವ ಅಕೋಲ ಎಂಬ ಸ್ಥಾನ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲವನ್ನು ನೆನಪಿಸುತ್ತಾರೆ. ಈಗಿನ ಪಂಡರಾಪುರದ ಮೊದಲ ಹೆಸರು ಪಂಡರಗಿ, ಸಾಂಗ್ಲಿ ಹೆಸರು ಸಂಗಮಳ್ಳಿ, ಅಕ್ಕಲಕೋಟೆ ಹೆಸರು ಅಂಕಲಗಿ, ಸೋಲಾಪುರದ ಹೆಸರು ಸೊನ್ನಲಗಿ. ಹೀಗೆ ಗೀರಿ, ಹೊಳ್ಳಿ, ಪುರ, ಊರು, ವಾಡಿ, ವಾರ್ಗಿಕ ಸ್ಥಳನಾಮಗಳು ಇಲ್ಲಿ ಅಧಿಕ ಸಂಖ್ಯೆಯಲ್ಲಿ ಸಿಗ್ತವೆ. ಇದು ಕನ್ನಡದ ದುಡ್ಡಕ್ಕೆ ಏರಿ ಅಂತ. ಈ ಏರಿ ಪದದ ಸ್ಥಳನಾಮಗಳು ಮಹಾರಾಷ್ಟ್ರದಲ್ಲಿ ಸಾಕಷ್ಟು ಸಿಗ್ತವೆ. ಕಾನೇರಿ, ಕನೇರಿ ಮಠ, ಕಾವೇರಿ, ಶಿವನೇರಿ ಇತ್ಯಾದಿ. ಇನ್ನು ಗಿರಿ ಅಂತ ರತ್ನಗಿರಿ, ಕೃಷ್ಣಗಿರಿ, ಕೊಮ್ಮಗಿರಿ, ದೇವಗಿರಿ ಇವೆಲ್ಲ ಕನ್ನಡದ ಸ್ಥಳನಾಮಗಳನ್ನೇ ಹೇಳ್ತಕ್ಕಂಥದ್ದು. ಇನ್ನು ಕನ್ನಡಿಗ ಗೌರಿಗರ ಸ್ಥಳ ಇಲ್ಲಿ ನಾಸಿಕದ ಕಾಂದೇಶ. ಗೌರಿಗರು ಕನ್ನಡಿಗರು, ಅವ್ರ ಮೂಲ ಸ್ಥಳ ನಾಸಿಕದ ಕಾಂದೇಶ ಎಂದು ಹೇಳಲಾಗ್ತದೆ. ಇಂದಿಗೂ ಈ ಭಾಗದಲ್ಲಿರುವ ಇಂಗಿತಪುರಿ, ಡಿಂಡೋರಿ ಮೊದಲಾದ ತಾಲೂಕುಗಳಲ್ಲಿ ಕನ್ನಡಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಸಿಗ್ತಾರೆ. ಇದೇ ಜಿಲ್ಲೆಯ ಕಲಾಟಿ, ಕಳಾಳ, ಬೂರುಡ, ಹಳೆಮರ ಇಂಥ ಬುಡಕಟ್ಟು ಜನಾಂಗದ ಭಾಷೆಯಲ್ಲಿ ಕನ್ನಡದ ಕುರುಹುಗಳಿರುವುದನ್ನು ನಾವು ಕಾಣ್ತೀವಿ. ಇಲ್ಲಿ ಹತ್ತಾರು ಕನ್ನಡಿ ಎಂಬ ಅಲೆಮಾರಿ ಜನಾಂಗ ಮಾತಾಡುವ ಕನ್ನಡದಲ್ಲಿ ಹಳೆಗನ್ನಡ ಪದಗಳಿರುವುದನ್ನು ನಾವು ಕಾಣ್ತೀವಿ. ಇನ್ನು ವಾರ್ಧಾ ಜಿಲ್ಲೆಯಲ್ಲಿ ದಲಿತ ವರ್ಗದ ಅಸ್ಪೃಶ್ಯರಲ್ಲಿ ಮಾದಗಿ ಎಂಬ ಹೆಸರು ನೆಲೆಸಿತ್ತು. ಈ ಮಾದಗಿ ಎಂಬುದು ಕನ್ನಡದ ಮಾದಿಗೆ ಎಂಬುದನ್ನು ನೆನಪಿಸುತ್ತದೆ. ಚಂದ್ರಾಪುರ ಜಿಲ್ಲೆಯ ಗೋಂಡಿ ಎಂಬ ಬುಡಕಟ್ಟಿನ ಜನಾಂಗ ಆಡುವ ಭಾಷೆ ಒಂದು ಬಗೆಯ ಕನ್ನಡ ಭಾಷೆಯಾಗಿದೆ. ಮುಂಬಯಿಯ ಮೂಲ ನಿವಾಸಿಗಳ ಕೋಳಿ ಜನಾಂಗ ಮೂಲತಃ ಕನ್ನಡಿಗರಾಗಿದ್ದು ಆಧಾರಗಳ ಸಹಿತ ಸಾಬೀತುಪಡಿಸಿದ್ದಾರೆ. ಮಹಾರಾಷ್ಟ್ರದ ಈಶಾನ್ಯ ಭಾಗದ ನಾಗ್ಪುರ, ಚಂದ, ಭಂಡಾರ ಪ್ರದೇಶದ ಗೊಲಾಯಿ ಮತ್ತು ಹೊಲಿಯಾ ಮತ್ತು ಕುರುಬನ್ ಎಂಬ ಜನರಾಡುವ ಭಾಷೆ ಕನ್ನಡ ಸ್ವರೂಪದ್ದಾಗಿದೆ. ಅದೇ ರೀತಿ ಗೋದಾವರಿ ನಗರದಲ್ಲಿರುವ ನಾಂದೇಡ್ ಜಿಲ್ಲೆಯಲ್ಲಿ ಇವತ್ತಿಗೂ
ಕನ್ನಡ ಕಟ್ಟಡಕ್ಕೆ ತಳಪಾಯ ಹಾಕುವುದಕ್ಕೆ ಏನಂತ ಹೇಳ್ತಾರೆ ಅಂದ್ರೆ ಕೆಸರಲ್ಲಿ ಇಟ್ಕೊಂಡು ನಾಂದಾಡ್ ಜಿಲ್ಲೆಯೊಳಗೆ ಇವತ್ತಿಗೂ ಕೂಡ ಫೌಂಡೇಶನ್ ಅನ್ನೋದಕ್ಕೆ ತಳಪಾಯ ತಳಹದಿ ಅನ್ನೋದಕ್ಕೆ ಕೆಸರು ಕಲ್ಲಿಕ್ಕು ಎನ್ನುವ ಪದವನ್ನು ಬಳಸ್ತಾರೆ. ಇನ್ನು ಈ ಭಾಗದೊಳಗೆ ನೇಕಾರ ವರ್ಗವನ್ನ ದೇಡರು ಅಂತ ಕರೀತಾರೆ. ನಾಂದೇಡದ ನೇಕಾರ ಜನರನ್ನ ದೇಡರು ಅಂತ ಕರೀತಾರ. ಈ ದೇಡರು ಅನ್ನುವಂಥದ್ದು ಕನ್ನಡದ ಜೇಡರು ಎಂಬುದನ್ನ ನೆನಪಿಸ್ತಾರೆ. ಮಹಾರಾಷ್ಟ್ರದಲ್ಲಿ ದೊರೆತಿರುವ ಶಾಸನಗಳಲ್ಲಿ ಮರಾಠಿಗಿಂತ ಕನ್ನಡ ಶಾಸನಗಳೇ ಅಧಿಕವಾಗಿವೆ. ಈ ಶಾಸನಗಳಲ್ಲಿ ಉಕ್ತವಾಗಿರುವ ವ್ಯಕ್ತಿ ನಾಮಗಳು ಅಳತೆ ಮಾಪನ ನಾಮಗಳು ಅಚ್ಚ ಕನ್ನಡದಾಗಿದೆ. ಉದಾಹರಣೆಗೆ ನಾಕರಸ, ಬಲ್ಲವರಸ, ಮಾಲಗೌಡ, ಎಳೆಮರಸ, ರೇವಣ್ಣಯ್ಯ, ಬಳ್ಳ, ಮತ್ತರ, ಸೊಲಿ. ಇದನ್ನು ನೋಡಿದ್ರೆ ನಮ್ಗೇನು ಗೊತ್ತಾಗ್ತಿರ್ಬೇಕು ಕನ್ನಡ ಎಷ್ಟು ವ್ಯಾಪಕವಾಗಿತ್ತು ಆ ಕಾಲದೊಳಗೆ. ಇಡೀ ಮಹಾರಾಷ್ಟ್ರದಲ್ಲಿರುವಂಥದ್ದು ಆ ಕಾಲದೊಳಗೆ ಕನ್ನಡ ಪ್ರದೇಶ ಆಗಿತ್ತು. ಇಡೀ ಮಹಾರಾಷ್ಟ್ರದಲ್ಲಿರುವಂಥದ್ದು ಆ ಕಾಲದಲ್ಲಿ ಕನ್ನಡ ಪ್ರದೇಶ ಆಗಿತ್ತು. ತೆಲಂಗಾಣದಲ್ಲಿರುವಂತಹ, ಆಂಧ್ರದಲ್ಲಿರುವಂತಹ ಲಿಂಗಿಗಳು ಕೂಡ ಅದರ ಆಡ್ತಕ್ಕಂತಹ ಅರಿಕೇಶರಿ ಕನ್ನಡವನ್ನಾಗಿದ್ದ, ಅವರ ಆಸ್ಥಾನದ ಕವಿ ಕೊಂಪ ಕನ್ನಡವನ್ನಾಗಿದ್ದ ಅನ್ನುವಂಥದ್ದು ಕೂಡ ಗಮನಿಸ್ತದೆ. ಈ ವಿಶಾಲ ಜನವನ್ನು ಅನುಕ್ರಮವಾಗಿ ನೋಡಿ, ಕರ್ನಾಟಕ ಮತ್ತು ಮಹಾರಾಷ್ಟ್ರ ರಾಜ್ಯಗಳ ಪ್ರಾಚೀನ ಚರಿತ್ರೆ ಒಂದೇ. 13ನೇ ಶತಮಾನ ತನಕ ಇಡೀ ಅಖಂಡ ಪ್ರದೇಶವನ್ನು, ಆವಾಗ ಮಹಾರಾಷ್ಟ್ರ ಕರ್ನಾಟಕ ಅಂತ ಇರಲೇ ಇಲ್ಲ, ಈ ಅಖಂಡ ಪ್ರದೇಶವನ್ನು ಆಡ್ತಕ್ಕಂಥವ್ರು ಕಂಡಿದೆ 13ನೇ ಶತಮಾನ ತನಕ. ಚಾಲುಕ್ಯರು, ರಾಷ್ಟ್ರಕೂಟರು ಈ ಪ್ರದೇಶವನ್ನು ಆಡಳಿತ, ಶೋಣರು, ತುಳಚೂರಿಯರು, ಶಿಲಹಾರರು, ದೇವಿರಿ ಯಾರಂತ ಶೋಣರು ಮೊದಲಾದವರು 200ರಿಂದ 225ರವರೆಗೆ ಶಾತವಾಹನರು, ಆನಂತರ ವಾಕಟಕರು, ಆನಂತರ ಈ ಕಾಲದಲ್ಲಿ ಮರಾಠಿ ಭಾಷೆ ಇರಲಿಲ್ಲ. ಶಾತವಾಹನ ಕಾಲದಲ್ಲಿ ಮರಾಠಿ ಭಾಷೆ ಇರಲಿಲ್ಲ, ಮೌರ್ಯರ ಕಾಲದಲ್ಲಿ ಮರಾಠಿ ಭಾಷೆ ಇರಲಿಲ್ಲ, ವಾಕಟಕರ ಕಾಲದಲ್ಲಿ ಮರಾಠಿ ಭಾಷೆ ಇರಲಿಲ್ಲ. ಈ ಅರಸರ ಕಾಲದಲ್ಲಿ ಮರಾಠಿ ಭಾಷೆ ಇನ್ನೂ ಹುಟ್ಟುಕೊಂಡಿರಲಿಲ್ಲ. ಇವರ ಆಡಳಿತ ಭಾಷೆ ಪ್ರಾಕೃತವಾಗಿದ್ದರೆ ಆಡು ಭಾಷೆ ಕನ್ನಡ. ಈ ಸಂದರ್ಭದಲ್ಲಿ ಮರಾಠಿ ವಿದ್ವಾಂಸರ आंध्र काय किंवा त्यांचे नंतरचे आंध्र भक्त्य ಶಾತವಾಹನ ಕಾಯ हे दोघे ಈ ಕನ್ನಡಿचे ಗಟ್ಟಿ ಕೈಯಾರೆ ಹೋಗ್ತದೆ. ಶಾತವಾಹನ ಕಾಲದ ಒಂದು ಮಾತು ಸಿಗ್ತದೆ. ಇವರಿಬ್ಬರು ಕನ್ನಡಿಗರು ಅಂತ ಮಾತನ್ನು ಮಾಡ್ತಾರೆ. ಇವರಿಬ್ಬರು ಕನ್ನಡಿಗರು. ಅವರು ಆಡು ಭಾಷೆ ಕನ್ನಡ ಆಗಿತ್ತು, ಆಡಳಿತ ಭಾಷೆ ಪ್ರಾಕೃತ ಆಗಿತ್ತು. ಅದಕ್ಕೆ ಹಾಲಾಳನ ಗಾಥಾ ಸಪ್ತಸತಿಯಲ್ಲಿ ಅನೇಕ ಕನ್ನಡ ಪದಗಳನ್ನು ಉಳಿಸಿತ್ತು. ಹಾಲರಾಜನ ಗಾಥಾ ಸಪ್ತಸತಿ ಕಾವ್ಯದಲ್ಲಿ ಅನೇಕ ಕನ್ನಡ ಪದಗಳನ್ನು ಉಳಿಸಿತ್ತು. ವಾಕಾಟಕ ನಂತರಗಳಲ್ಲಿ ಬಾಲನು ಚಾಲುಕ್ಯ, ರಾಷ್ಟ್ರಕೂಟ, ಕಲ್ಯಾಣಿ ಚಾಲುಕ್ಯ ಅನುಕ್ರಮವಾಗಿ 6ನೇ ಶತಮಾನದಿಂದ 11ನೇ ಶತಮಾನದವರೆಗೆ ಆಡಳಿತ ನಡೆಸಿದರು. ಇವು ಅಪ್ಪಟ ಕನ್ನಡಿಗರಾಗಿತ್ತು. ಇವು 3 ಮನೆತನಗಳ ಅರಸರು ಕನ್ನಡಕ್ಕೆ ತುಂಬಾ ಪ್ರಾಧಾನ್ಯತೆ ನೀಡಿದರು. ಈ ಸಂದರ್ಭದಲ್ಲಿ ಹೇಳಬೇಕಾಗಿರ್ತಕ್ಕಂಥ ಅಂಶ ಏನು ಅಂತಂದ್ರೆ 6ನೇ ಶತಮಾನದಲ್ಲಿ ಮರಾಠಿ ಜನ್ಮ ಪಡೆಯಿತು. ಮೂಲತಃ ಕನ್ನಡಿಗರಾಗಿದ್ದ ಯದುಗಳು ಹೊಸದಾಗಿ ಹುಟ್ಟುಕೊಂಡಿರ್ತಕ್ಕಂಥ ಮರಾಠಿಗಳೇ ತಮ್ಮ ಒಲವನ್ನು ತೋರಿದ್ರು. ಅವಾಗ ಯದುಗಳು ಮರಾಠಿಗರಾದರು, ತುಳುವಶಗಳು ಕನ್ನಡಿಗರಾದರು. 6ನೇ ಶತಮಾನದಿಂದ ಈ 2 ಜನಾಂಗ ಬೇರೆ ಬೇರೆಯಾಗಿ ಭಾಷೆಯನ್ನು ಸ್ವೀಕಾರ ಮಾಡಿ ಬದುಕಲಿಕ್ಕೆ ಪ್ರಾರಂಭ ಮಾಡಿತು ಅನ್ನೋದನ್ನು ಗಮನಿಸಬೇಕು. ಕಲ್ಯಾಣ ಚಾಲುಕ್ಯ ನಂತರ ಇಲ್ಲಿ ಅಧಿಕಾರಕ್ಕೆ ಬಂದವರಂದ್ರೆ ದೇವಗಿರಿ ಯಾದವ್. ಈಗ ಮಹಾರಾಷ್ಟ್ರದ ಔರಂಗಾಬಾದ್ ಅದರ ಹೆಸರು ದೇವಗಿರಿ. ಈ ದೇವಗಿರಿ ಅಚ್ಚಕನ್ನಡ ಹೆಸರು. ಇಲ್ಲ ಯಾದವರು ಕೂಡ ಹುಟ್ಟು ಕನ್ನಡಿಗರಾಗಿದ್ರು. ಇದಕ್ಕೆ ಅವರು ಹೊಂದಿದ್ದ ಧನಿಯಪ್ಪ, ಶಿಂಗಣ, ಲಚ್ಚಿ ಎಂಬ ಮೊದಲಾದ ಹೆಸರುಗಳಿಗೆ ಸಾಕ್ಷಿ ಯಾದವರು ಕನ್ನಡ ಭಾಷೆ ಜೊತೆಗೆ ಮರಾಠಿ ಭಾಷೆಗೂ ಪ್ರಾಧಾನ್ಯತೆ ಕೊಟ್ಟರು, ಮರಾಠಿ ಜನಾಂಗಕ್ಕೂ ಪ್ರಾಧಾನ್ಯತೆ ಕೊಟ್ಟರು. ಹೀಗಾಗಿ ಯಾದವರು ಈ ಕಾಲದಲ್ಲಿ ಮರಾಠಿಗರು ರಾಜಕೀಯ ಶಕ್ತಿಯಾಗಿ ಬೆಳೆಯತೊಡಗಿದ್ದಾರೆ. ಯಾದವರ ನಾಯಕತ್ವದಲ್ಲಿ ಅವರು ರಾಷ್ಟ್ರೀಯ ಶಕ್ತಿಯನ್ನು ಎತ್ತಿಡಲು ಪ್ರಾರಂಭಿಸಿದರು. ಅದೇ ರೀತಿ ಮರಾಠಿ ಭಾಷೆ ಕೂಡ ಸಮೃದ್ಧವಾಗಿ ಬೆಳೆಯತೊಡಗಿತು. ಈ ಭಾಷೆಯಲ್ಲಿ ಸಾಹಿತ್ಯ ಕೃತಿಗಳು ರಚನೆಯಾಗಿ ಪ್ರಾರಂಭ. 11ನೇ ಶತಮಾನದಲ್ಲಿ ಮರಾಠಿ ಭಾಷೆಯೊಳಗೆ ಸಾಹಿತ್ಯ ಕೃತಿ ರಚನೆಯಾಗಿ ಪ್ರಾರಂಭ ಮಾಡೋದು ಮೊದಲನೇ ಕವಿ ಮುಕುಂದರಾಜ್. ನಮ್ಮ ಕನ್ನಡದ ಕವಿ ಮೊದಲನೇವರು ಪಾಮ. ಮುಕುಂದರಾಜ್ ಎಂಬ ಕವಿ ಈ ಕಾಲದಲ್ಲಿ ವಿವೇಕ ಸಿಂಧು ಎಂಬ ಕಾವ್ಯವನ್ನು ಬರೆದು ಮರಾಠಿ ಸಾಹಿತ್ಯ ಸೌಧಕ್ಕೆ ಅಧಿಕೃತವಾಗಿ ಅಡಿಗಲನ್ನು ಇಟ್ಟ. ದೇವಗಿರಿ ಯಾದವರ ನಂತರ ಕನ್ನಡ ಅರಸರ ಪ್ರಾಬಲ್ಯ ಕಡಿಮೆ ಆಗ್ತಾ ಬಂತು. ಎಲ್ಲರಿಗೂ ಇತಿಹಾಸ ಗೊತ್ತು. ದೇವಗಿರಿ ಯಾದವರ ನಂತರ ಕನ್ನಡ ಅರಸರ ಪ್ರಾಬಲ್ಯ ಕಡಿಮೆ ಆಗ್ತಾ ಬಂತು. ಈ ಹಿಂದೆ ತುಂಬಾ ವಿಶಾಲವಾಗಿ ಹೇಳಿಕೊಂಡಿದ್ದ
ಕನ್ನಡದ ನಾಡು ಯಾದವರ ಕಾಲಕ್ಕೆ ಕಿರಿದಾಗ ತೊಡಗಿತು. ಇದೇ ಕಾಲಕ್ಕೆ ಮುಸ್ಲಿಂ ಸುಲ್ತಾನರ ಆಗಮನಾಯಿತು. ದೆಹಲಿಯ ಖಿಲ್ಜಿ ಸಂತತಿಯ ಅಲ್ಲಾವುದ್ದೀನ್ ಖಿಲ್ಜಿಯು 1312ರಲ್ಲಿ ದೇವಗಿರಿಯ ಯಾದವ ರಾಮಚಂದ್ರ ದೇವನನ್ನ, ಆನಂತರ 1313ರಲ್ಲಿ ಅವನ ಮಗ ಶಂಕರ ದೇವನನ್ನ ಸೋಲಿಸಿ ದೇವಗಿರಿಯನ್ನು ವಶಪಡಿಸಿಕೊಂಡ ಮುಸ್ಲಿಂ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ. ಇಲ್ಲಿ 2 ಮತ್ತು ತುರುವರ್ಷಗಳ ನಾಡಿನಲ್ಲಿ ಕನ್ನಡ ಅರಸರ ಆಳ್ವಿಕೆ ಮುಗಿದು ಮುಸ್ಲಿಮರ ಪರಕೀಯ ಅರಸರ ಆಳ್ವಿಕೆ ಪ್ರಾರಂಭವಾಯಿತು. ಈ ಖಿಲ್ಜಿ ಸುಲ್ತಾನರನ್ನು ಮೊದಲು ಮಾಡಿ ತಗ್ಲಕ್, ಬಹಮನಿ, ಗಲಿಸೈ, ಆದಿಲ್ಸೈ, ಮೊಘಲ್, ನೈಜಾಂಶಾಹಿ ಈ ಮೊದಲಾದ ಮುಸ್ಲಿಂ ಫಲಕರ ಅರಸರು ಈ ದಕ್ಕನಿನ ಬಹುತೇಕ ಭಾಗದಲ್ಲಿ ಕ್ರಿಸ್ತ ಶಕ 1313ರಿಂದ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಗುವವರೆಗೆ ಸುಮಾರು 627 ವರ್ಷಗಳ ಕಾಲ ರಾಜ್ಯಭಾರವನ್ನು ಮಾಡಿದರು. ಇಲ್ಲಿ ವಿಶೇಷವಾಗಿ ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಏನಂದ್ರೆ, ಮುಸ್ಲಿಂ ಅರಸರ ಕಾಲದಲ್ಲಿ ಕ್ರಿಸ್ತ ಶಕ 14ನೇ ಶತಮಾನದಲ್ಲಿ ಈ ಅರಸರಿಗೆ ಪ್ರತಿಯಾಗಿ ನಿಂತು ಕರ್ನಾಟಕದಲ್ಲಿ ವಿಜಯನಗರ ಸಾಮ್ರಾಜ್ಯ ಕಟ್ಟಿದ್ದಾರೆ. ಕ್ರಿಸ್ತ ಶಕ 11ನೇ ಶತಮಾನದಲ್ಲಿ ಈಗಿನ ಮಹಾರಾಷ್ಟ್ರದಲ್ಲಿ ಭೋಸಲೆಗಳ ಅರಸರು ಮರಾಠ ಸಾಮ್ರಾಜ್ಯವನ್ನು ಕಟ್ಟಿದ್ದಾರೆ. ಮುಸ್ಲಿಂ ಅರಸರಿಗೆ ಪ್ರತಿಯಾಗಿ ವಿಜಯನಗರವನ್ನು ಕನ್ನಡ ಅರಸರು ಅಲ್ಲಿ ಸಾಮ್ರಾಜ್ಯವನ್ನು ಕಟ್ಟಿದ್ರೆ, ಈಗ ಮಹಾರಾಷ್ಟ್ರದಲ್ಲಿ ಶಿವಾಜಿ ಮರಾಠಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ. ಆ ಮೂಲಕ ಈ ಅರಸರು ಪರಕೀಯರಿಂದ ಈ ನೆಲದ ಅಸ್ತಿತ್ವವನ್ನು ಕಾಪಾಡಲು ಪ್ರಯತ್ನ ಮಾಡಿದರು. ಈ ಕಾಲದಲ್ಲಿ ಮರಾಠ ಅರಸರ ಆಳ್ವಿಕೆ ಪ್ರಾರಂಭವಾದ ಶಿವಾಜಿ ತಂದೆ ಶಹಾಜಿ ಭೋಸ್ಲೆ ಬಿಜಾಪುರದ ಮೊಹಮ್ಮದ್ ಆದಿಲ್ ಶಾ ಸೇರಿಸುವ ಮೂಲಕ ತನ್ನ ಶಕ್ತಿ ಸಾಮರ್ಥ್ಯಗಳಿಂದ ರಾಜಕೀಯವಾಗಿ ಒಂದು ಪ್ರಬಲ ಶಕ್ತಿಯಾಗಿ ಬೆಳೆದು ಪುಣೆ ಹಾಗೂ ಬೆಂಗಳೂರುಗಳ ಜಹಾಗೀರಿಯನ್ನು ಪಡೆದು ಅವರ ಜಾಗೀರುಗಳಾಗಿ ಆಳಿದನು. ಶಹಾಜಿಯ ಮಗ ಶಿವಾಜಿ ಮರಾಠ ವಂಶದ ಮಾತ್ರವಲ್ಲ, ಇಡೀ ಭಾರತದ ಅತ್ಯಂತ ಪರಾಕ್ರಮಿ ಅರಸ ಎನ್ನುವುದನ್ನು ನಾವು ಗಮನಿಸಬೇಕು. ಈ ರೀತಿ ಮರಾಠ ಸಾಮ್ರಾಜ್ಯ ನಿರ್ಮಾಣ ಆಯಿತು. ಆಮೇಲೆ ಪೇಶ್ವೆಗಳು ಅಲ್ಲಿಂದಲೇ ತಯಾರಾದರು. ಅವಾಗ ಬ್ರಿಟಿಷರ ಕಾಲದೊಳಗೆ ಇಷ್ಟು ವಿಶಾಲವಾಗಿರ್ತಕ್ಕಂಥ ಕರ್ನಾಟಕ, ಕಾವೇರಿಯಿಂದ ಗೋದಾವರಿವರೆಗೆ ಹಂಚಿಕೊಂಡಿರ್ತಕ್ಕಂಥ ಕರ್ನಾಟಕ, ಶ್ರೀಲಂಕಾವರೆಗೆ ವ್ಯಾಪಿಸಿಕೊಂಡಿರ್ತಕ್ಕಂಥ ಕರ್ನಾಟಕ ಕೇವಲ ಮೈಸೂರಿಗೆ ಮಾತ್ರ ಸೀಮಿತ ಇದೆ. ಬ್ರಿಟಿಷರ ಕಾಲದೊಳಗೆ ಪೇಶ್ವೆಗಳು ಸ್ಟ್ರಾಂಗ್ ಆದರು. ಅಕ್ಕಲ್ಕೋಟ ಆಡ್ತಕ್ಕಂಥವ್ರು ಮರಾಠಿಯ ಪೇಶ್ವೆಗಳು, ಶಾಹಿಯ ಆಡ್ತಕ್ಕಂಥವ್ರು ಅವರೇ, ಮಿಳದ ಆಡ್ತಕ್ಕಂಥವ್ರು ಅವರೇ, ಜಮಖಂಡಿ ಆಡ್ತಕ್ಕಂಥವ್ರು ಅವರೇ. ಮರಾಠಿ ಅರಸರು ಆ ಕಡೆ ಮುಸ್ಲಿಂ ಹೈದರಾಬಾದ್, ಕೆಲವೊಂದು ಭಾಗ ಹೈದರಾಬಾದ್ ಹೋಯಿತು, ಕೆಲವೊಂದು ಭಾಗ ಮುಂಬೈಗೆ ಹೋಯಿತು. ಕೇವಲ ಮೈಸೂರಿಗೆ ಮಾತ್ರ ಸೀಮಿತ ಆಯಿತು ಕರ್ನಾಟಕ ಕನ್ನಡ. ಆಮೇಲೆ 1956ರಲ್ಲಿ ಮತ್ತೆ ಅದು ಏನಾಯ್ತು, ಎಲ್ಲರಿಗೂ ವಿಧ್ವಂಸವಾಗಿರ್ತಕ್ಕಂಥದ್ದು ಗೊತ್ತೇ. ಈ ರೀತಿ ಚಾರಿತ್ರಿಕ ರೀತಿ ಇರ್ತಕ್ಕಂಥ ಭಾಷಿಕ ಬಾಂಧವ್ಯ, ಈ ರೀತಿ ಮೂಲತಃ ಈ ರೀತಿ ಬೇಸ್ ಹೊಂದಿರತಕ್ಕಂಥ 2 ರಾಜ್ಯಗಳ ನಡುವಿನ ಭಾಷಿಕ ಸಂಬಂಧ ಏನು, ಸಾಹಿತ್ಯಿಕ ಸಂಬಂಧ ಏನು, ಸಾಂಸ್ಕೃತಿಕ ಸಂಬಂಧ ಏನು, ಆಹಾರ ವ್ಯವಹಾರಗಳ ಸಂಬಂಧ ಏನು ಅನ್ನೋದು ಸ್ವಲ್ಪ ಕೆಲವು ಉದಾಹರಣೆಗಳನ್ನು ಕೊಡ್ತಕ್ಕಂಥ ಗೊತ್ತಾಗಿದೆ. ಕೆಲವೊಂದು ಉದಾಹರಣೆಗಳು ಕೊಡ್ತಾ ನಾನು ಮಾತುಗಳನ್ನು ಮುಗಿಸ್ತೇನೆ. ಈಗಾಗಲೇ ಹೇಳಿದೆ, ಕನ್ನಡ ಭಾಷೆಗೆ 2,000 ವರ್ಷಗಳ ಇತಿಹಾಸ ಇದೆ. ಮರಾಠಿ ಭಾಷೆಗೆ 1,000 ವರ್ಷಗಳ ಇತಿಹಾಸ ಇದೆ. ಈ 2 ಭಾಷೆಗಳ ನಡುವೆ ಸಾಕಷ್ಟು ಸಂಬಂಧ ಇದೆ. ಮರಾಠಿಯಿಂದ ಕನ್ನಡಿಗೂ ತಗೊಂಡಾಗ, ಕನ್ನಡದಿಂದ ಮರಾಠಿಗೂ ತಗೊಂಡಾಗ ಅನೇಕ ಪದಗಳು ಕನ್ನಡ ಭಾಷೆಯಲ್ಲಿ ಅನೇಕ ಮರಾಠಿ ಪದಗಳನ್ನು ಸಿಗ್ತವೆ. ಇನ್ನು ಮರಾಠಿ ಭಾಷೆಯಲ್ಲಿ ಅನೇಕ ಕನ್ನಡ ಪದಗಳು ಸಿಗ್ತವೆ. ಈ ಕೊಡುಕೊಳ್ಳಲಿಕ್ಕೆ ಎನ್ನುವಂಥದ್ದು ಪ್ರಾರಂಭದಲ್ಲಿ ನಡೆದಿದೆ. ಪಂಪನ ಕಾಲದಿಂದ ನಡೆದಿದೆ. ಪಂಪನ ಕಾಲದಿಂದ ಕೂಡ ಅರೆ ಹೋಗಿ ಎನ್ನುವಂಥ ಪದಗಳು ಬಸವಣ್ಣನ ಕೂಡ ಸಿಗ್ತಾವಂತ ಮಾತನ್ನು ಲೆಕ್ಕಮಿಸಲಿಯವರು ಹೇಳಿರುವುದನ್ನು ಕೇಳಿದೆ. ಸಾಮಾನ್ಯವಾಗಿ ಭಾಷೆಗಳ ಮಧ್ಯೆ ನಾಮಪದ, ವಿಶೇಷಣ ಪದಗಳ ಸ್ವೀಕಾರಕ್ಕೆ ನಡೆಯುವುದರವರೆಗೂ ಕ್ರಿಯಾಪದಗಳ ಸ್ವೀಕಾರ ಇರುವುದಿಲ್ಲ. ಆದರೆ ಕನ್ನಡದ ಸಾಕಷ್ಟು ಕ್ರಿಯಾಪದಗಳು ಮರಾಠಿಯಲ್ಲಿ ಬಳಕೆ ಬರುತ್ತವೆ. ವ್ಯಾಕರಣ ದೃಷ್ಟಿಯಿಂದ ಗಮನಿಸುತ್ತಿಲ್ಲ. ಸಾಮಾನ್ಯವಾಗಿ ಭಾಷೆಗಳ ಮಧ್ಯೆ ನಾಮಪದ, ವಿಶೇಷಣ ಪದಗಳ ಸ್ವೀಕಾರಕ್ಕಾಗಿ ಇರುತ್ತದೆ ವಿನ ಕ್ರಿಯಾಪದಗಳ ಸ್ವೀಕಾರ ನಡೆಯುವುದಿಲ್ಲ. ಅದರ ಮರಾಠಿ ಮತ್ತು ಕನ್ನಡಗಳ ಮಧ್ಯೆ ಕ್ರಿಯಾಪದಗಳ ಒಂದು ಸ್ವೀಕಾರ ಇರುವುದನ್ನು ಕೂಡ ಕಾಣ್ತೀವಿ. ನೋಡಿ, ಕುಟ್ಟು, ಕುರುಳೆ, ಕನ್ನಡದ ಕುಟ್ಟು ಮರಾಠಿ ಕುಟ್ಟಿ ಅನ್ನೋದ್ರ ಮೂಲಕ ಬಳಸುವುದನ್ನು ಕಾಣ್ತೀವಿ. ಕುಡುಕು, ಕುಡುಕಳೆ, ರೂಪು, ರುಬಣೆ, ಅನೇಕ ಪದಗಳು. ಕನ್ನಡ ಅನೇಕ ಅಕಾರಾಂತ ಪದಗಳನ್ನು ಮರಾಠಿ ಸ್ವೀಕರಿಸಿದೆ.
ಹೀಗೆ ಶುದ್ಧೀಕರಿಸಿದ ಪದಗಳು ಅಲ್ಲಿ ಏಕಾಕಾರವಾಗಿ ಪರಿವರ್ತನೆಯಾಗಿ ಮರಾಠೀಕರಣಗೊಳ್ಳುವುದು ಕಾಣಬಹುದು. ದರ್ಗರ್ ದರ್ಗರೆ, ಕೋಲೆಕಾರ್ ಕೋಲೆಕರೆ, ಕುಂಬಾರ ಕುಂಬಾರೆ, ದೇವಕುಲ ದೇವಕುಲೆ, ವನತಳ ವನತಳೆ ಇತ್ಯಾದಿ. ಮರಾಠಿಯಲ್ಲಿ ಬಹುತೇಕ ಕ್ರಿಯಾಪದಗಳು ಗ ಎಂಬ ಸಂಬೋಧನಾ ಪದವನ್ನು ಬಳಸಿ ಪ್ರಯೋಗವಾಗುತ್ತವೆ. ಮರಾಠಿಯ ಈ ಏಗ, ಜಾಗ, ವಯಸ್ಸ ಎಂಬಂತ ಪದಗಳು ಕನ್ನಡದಲ್ಲಿ ಅನುಕ್ರಮವಾಗಿ ಭಾಗ, ಹೋಗ, ಕೂಡುಗ ಇದು ಬೀದರ್ಗಳನ್ನು ತಕ್ಕಂತ. ನಮ್ಮ ಜಿಲ್ಲೆಯೊಳಗೆ ಹಿಂಗೆ ಕರಿತೀವಿ ಭಾಗ, ಕೂಡುಗ, ಹೋಗ ಇದು ಮರಾಠಿ ಪ್ರಭಾವ. ಏಗ, ಜಾಗ, ವಯಸ್ಸ, ಗ ಅನ್ನುವಂಥ ಪದವನ್ನ ಸ್ಪೆಷಲ್ ಆಗಿ ಧಾರವಾಡ ಬೆಳಗಾವಿ ಭಾಗಗಳು ಬಳಸ್ತಿರೋದು ಗೊತ್ತಿಲ್ಲ. ಆದ್ರೆ ನಾವು ಬೀದರ್ವನ್ನಾಗಿರೋದ್ರಿಂದ ಇದೇ ಪದವನ್ನು ಹೆಚ್ಚಿಗೆ ಈ ಪದವನ್ನು ಬಳಸ್ತೇವೆ. ಭಾಗ, ಕೂಡುಗ, ಹೋಗ. ನಮಗ ಸಣ್ಣವರಿದ್ದಾಗ ನಮ್ಗೇನು ಅನಿಸ್ತಿದ್ದೀರಿ ಈಗ ಗೊತ್ತಾಗ್ತಾ ಇದೆ. ಗ ಅನ್ನುವಂಥದ್ದು ಮರಾಠಿಯಲ್ಲಿ ಬಂದದಂತೆ. ಈಗ ಜಾಗ, ಭವಿಷ್ಯ, ಅದೇ ರೀತಿ ಮರಾಠಿಯ ಪಣ್ ಬೆಳಗಾವಿ ಭಾಗಗಳು ನಾಪಣ್, ನೀಪಣ್, ಪಣ್ ಅನ್ನುವಂಥದ್ದನ್ನ ಸಾಕಷ್ಟು ಬಳಸುವುದನ್ನು ನಾವು ಕಾಣ್ತೀವಿ. ಖಂಡಿತ ಪ್ರತ್ಯಯ ಗಡಿ ಕನ್ನಡದಲ್ಲಿ ಯಥಾರ್ಥವಾಗಿ ಬಳಕೆಗಳನ್ನು ಕಾಣುತ್ತೇವೆ. ಉದಾಹರಣೆಗೆ ನಾಪಣ್, ಶಾಲೆಪಣ್, ನೀಪಣ್, ಕಮರ್ಷಿಯಲ್. ಕಾಗವಾಡ, ಮಿರಜ್, ಕೊಲ್ಲಾಪುರ ಪರಿಸರದ ಧೈರ್ಯದ ಮಾತು ಕನ್ನಡ, ವ್ಯವಹಾರ ಭಾಷೆ ಮರಾಠಿ. ಅವರು ಕನ್ನಡ ಮಾತನಾಡುವ ಗೊತ್ತಿಲ್ಲ ಎಂಬ ಪದದ ಬದಲಿಗೆ ಟಂಕಿಲ್ಲ ಅನ್ನೋ ಪದ ಬಳಸ್ತಾರೆ. ಟಂಕಿಲ್ಲ ಅಂತ ಯಾಕೆ ಪದ ಬಳಸ್ತಾರೆ ಅಂತಂದ್ರ ಮರಾಠಿ ಒಳಗ ಮಲ ಠಾವುಕ್ ನೈ, ಠಾವುಕ್ ಅನ್ನುವಂಥದ್ದು ಕನ್ನಡಕ್ಕೆ ಏನಂತಂದ್ರೆ ಟಂಕಿಲ್ಲ ಅಂತ ಬಂದ್ಬಿಟ್ಟಿದೆ. ಠಾವುಕ್ ನೈ ಅನ್ನುವಂಥದ್ದು ಟಂಕಿಲ್ಲ ಎಂದು ಹೇಳ್ತಾರೆ. ಮರಾಠಿಯಲ್ಲಿ ಠಾವುಕ್ ಅಂದ್ರೆ ಗೊತ್ತು, ತಾಮಕ್ ರಸಿಲ್ಲ, ಠಾವುಕಿಲ್ಲ, ಠೌಕಿಲ್ಲ, ಟಂಕಿಲ್ಲ ಎಂದಿರುವುದಾಗಿದೆ. ಮರಾಠಿಯ ಕಾಮಕ್ ಎಂಬ ಪದದೊಂದಿಗೆ ಕನ್ನಡ ನಿಷೇಧಾರ್ಥದ ಇಲ್ಲ ಎಂಬ ಪದ ಸೇರಿಕೊಂಡು ಅರಿಸಮಾಸವಾಗುವುದು. ವಿಭಿನ್ನ ಭಾಷೆಗಳ ಪದಗಳನ್ನು ಸೇರಿಸಿ ಅರಿಸಮಾಸ ಮಾಡಬಹುದು ಎನ್ನುವುದು ವ್ಯಾಕರಣ. ಆದರೆ ವ್ಯಾಕರಣ ನಿಯಮ ಮೀರಿ ಎರಡು ಭಾಷೆಗಳ ಸಂಬಂಧ ಬೆಳೆಯುವುದನ್ನ ಕನ್ನಡ ಮರಾಠಿಯಲ್ಲಿ ನಾವು ಕಾಣ್ತೀವಿ. ಈ ಕೊಡುಗಡೆ ಸಂಸ್ಕೃತಿ ವ್ಯಾಕರಣ ಅಂಶದಲ್ಲಿ ಮಾತ್ರವಲ್ಲ, ಶಬ್ದ ಶಿಲ್ಪಗಳಲ್ಲಿ ನಡೆಯುವುದನ್ನು ಕಾಣ್ತೀವಿ. ಮನುಷ್ಯನ ಅಂಗಾಂಗಗಳಿಗೆ ಸಂಬಂಧಿಸಿದಂತೆ, ಸಂಬಂಧ ಸೂಚನೆಗಳಿಗೆ ಸಂಬಂಧಿಸಿದಂತೆ, ಆಹಾರ ಪದಾರ್ಥಗಳಿಗೆ ಸಂಬಂಧಿಸಿದಂತೆ, ಬಳಕೆ ವಸ್ತುಗಳಿಗೆ ಸಂಬಂಧ, ಹೀಗೆ ಜೀವನದ ಪ್ರತಿಯೊಂದು ವಸ್ತುವಿಗೆ ಸಂಬಂಧಿಸಿದಂತೆ ಈ ಕೊಡುಕೊಳ್ಳಿಕೆ ಪ್ರಕ್ರಿಯೆ ನಿರಂತರವಾಗಿ ನಡೆದಿರುವುದನ್ನು ನಾವು ಕಾಣ್ತೀವಿ. ಉದಾಹರಣೆಗೆ ಅಂಗಾಂಗಗಳಿಗೆ ಸಂಬಂಧಿಸಿದಂತೆ ಕನ್ನಡದಲ್ಲಿ ಬಕ್ಕು, ಬೋಟ್, ಗಲ್ಲ, ಗಾಳ, ಬಟ್ಟೆ, ಓಟ್, ಮಂಡಿ, ವಾಣಿ. ಏನು ವ್ಯತ್ಯಾಸ ಇದೆ? ಅದು ಆಯನ್ ಲ್ಯಾಂಗ್ವೇಜ್, ಕನ್ನಡ ಡ್ರಾವಿಂಗ್ ಲ್ಯಾಂಗ್ವೇಜ್. ಆದರೆ ಸ್ವೀಕಾರ ಮಾಡಿಕೊಟ್ಟೆ ಇದು ವ್ಯತ್ಯಾಸ ಇದೆ. ಅನ್ಸೋದೇ ನಮಗೆ ಎರಡು ಭಾಷೆ ಬೇರೆ ಬೇರೆ ಅಂತ ಅನ್ಸೋದಿಲ್ಲ. ನೋಡಿ, ಸಂಬಂಧ ಸೂಚಕ ಬಂದ್ಬಿಟ್ಟದಂತೆ. ಅಣ್ಣ, ಅಕ್ಕ, ಅಪ್ಪ, ಅಜ್ಜಿ, ತಮ್ಮ, ತಾಯಿ, ಕಾಕಿ, ಅಜ್ಜ, ಮಾಮ ಎಂಬಂತ ಕನ್ನಡದ ಸಂಬಂಧ ಸೂಚಕ ಪದಗಳು ಮರಾಠಿಯಲ್ಲಿ ಕಂಡು ಬಂದ್ರೆ, ಬಾಯಿ, ಆಯಿ, ವೈನಿ, ಮೌಸಿ ಎಂಬಂತ ಮರಾಠಿ ಸಂಬಂಧ ಸೂಚಕ ಪದಗಳು ಕನ್ನಡದಲ್ಲಿ ಹೇರಳವಾಗಿ ಹುಟ್ಟಿರ್ತವೆ. ಈ ವೇಳೆ ತಾಯಿ ಎನ್ನುವ ಶಬ್ದ ಅರ್ಥ ಕನ್ನಡದಲ್ಲಿ ಅವ್ವ ಎಂದಾಗುತ್ತದೆ. ಜೈದೈ ತಾಯಿ ನಿಗಾಡೆ ಅಂತ ಬಳಸ್ತಾರೆ. ಜೈದೈ ತಾಯಿ ನಿಗಾಡೆ ಅಂತ ಬಳಸ್ತಾರೆ. ಬಹುಶಃ ಈ ತಾಯಿ ಎನ್ನುವಂಥದ್ದನ್ನು ಅಕ್ಕ ಎನ್ನುವುದು ಬಳಸಿರ್ಬೋದು ಅಂತ ನನಗನ್ನಿಸ್ತದೆ. ಅಕ್ಕ ಮಹಾದೇವಿ ಅಂದರೆ ಜೈದೈ ತಾಯಿ ಆ ದೃಷ್ಟಿಯೊಳಗೆ ಬಳಸಿರ್ಬೋದೇನೋ ಅಂತ ನನಗನ್ನಿಸ್ತದೆ. ಆದರೆ ಮರಾಠಿ ಎನ್ನುವ ಅರ್ಥದಲ್ಲಿ ಬಳಸ್ತದೆ, ಅಕ್ಕ ಎನ್ನುವ ಅರ್ಥದಲ್ಲಿ ಬಳಸ್ತಾರೆ. ಆಹಾರ ಪದಾರ್ಥಗಳಿಗೆ ಸಂಬಂಧಪಟ್ಟಂತೆ ಹೋಳಿ, ಕೋಳಿ, ಸಕ್ಕರೆ, ಸಾಕರೆ, ಹಿಟ್ಟು, ಪೀಟ್, ತುಪ್ಪ, ತೂಪು, ದಿನಬಳಕೆ ವಸ್ತು ಸಣ್ಣ ತಂಗಿ, ತಾವ್ಯ, ಈಳೆ, ಇಳ, ಸೂಜಿ, ಸುಯಿ, ದಾರ, ಡೋರ, ಕೊಡ್ಲಿ, ಕುರಾಡ್. ಇಂದಿನ ಕನ್ನಡದಲ್ಲಿ ನೌಕರ್, ಅಲ್ಗಡ್, ಅಡಚಣ್, ಭೋಗ್, ಖಾತಾ, ಮಾರಾಮರಿ, ಜಮಾಬಂದಿ, ಕರಾರ್, ಕರೆ, ಉತ್ತಾರ, ರಿಕಾಮ್, ಹಳು, ಮೀಟ್, ನಿವಾಂತ್, ಕೋಲಿ. ನಾನು ಧಾರವಾಡದಲ್ಲಿ, ನಾನು ಗುಲ್ಬರ್ಗದಲ್ಲಿ ಏನೋ ಒಂದು ಸಂದರ್ಭದಲ್ಲಿ ಧಾರವಾಡದ ನನ್ನ ಗೆಳೆಯ 4 ವಾರ ಭೇಟಿದೆ. ನಾ ಬೀದರ್ನವನು ಧಾರವಾಡ ಹಳು ದಾರ ಹೇಳ್ತಾನ. ಹಳು ಹಳು ಏನು ಅಂತಾನ ಅಂತ ಗೊತ್ತಾಗ್ತಿರ್ಲಿಲ್ಲ. ಯಾಕೆ ಮರಾಠಿ ತಗೊಂಡಿಲ್ಲ. ಈಗ ಗೊತ್ತಾಗ್ತದೆ ಹಳ್ಳು ಅನ್ನೋದು ಸಾವಕಾಶ. ಅವ್ನು ಕೇಳ್ತಿದ್ದ ಹಳ್ಳು ಬಾರೋ, ಹಳ್ಳು ಬಾರೋ, ಹಳ್ಳು ಹೇಳ್ತಿದ್ದ. ಈ ಹಳ್ಳು ಅಂತ ಪದ ಬೀದರ್ನಲ್ಲಿ ಯಥಾರ್ಥವಾಗಿ ಬಳಸೋದಕ್ಕೆ ಮರಾಠಿಯ ಪ್ರಭಾವ ಆಗಿರೋದನ್ನು ನಾವು ಕಾಣ್ತೀವಿ. ಈ 7:30, 8 ಟೈಮ್ ಹೇಳೋದು ಬೀದರ್ದವರು, ಬೆಳಗಾವಿಯವರು, ಬಿಜಾಪುರದವರು ಟೈಮ್ ಎಷ್ಟಾಗಿದೆ? 7:30, 7:30, 9:30 ಕನ್ನಡದಲ್ಲೇ ಮಾತಾಡ್ತೀವಿ. ಅದರ ಪದಗಳನ್ನ ಮರಾಠಿ ಬಳಸ್ತೇವೆ. 7:30, 8:30 ಎಷ್ಟು ಸಂಬಂಧ ಇದೆ ಎರಡು ಭಾಷೆ ನಡುವೆ ನಮ್ಗೆ ಗೊತ್ತಿಲ್ಲ. ನಾವು ಬಳಸ್ತಾ ಹೋಗ್ತೀವಿ. ಭಾಷಾ ಬಾಂಧವ್ಯಕ್ಕೆ ಇಂಥ ಅನೇಕ ಉದಾಹರಣೆಗಳನ್ನು ಕೊಡ್ಬೋದು. ಇನ್ನು ಸಾಹಿತ್ಯ ಬಾಂಧವ್ಯಕ್ಕೆ ಸಂಬಂಧಪಟ್ಟಂತೆ ಒಂದೆರಡು ಉದಾಹರಣೆಗಳನ್ನು ಕೊಡಬಹುದು.
ಭಾಷೆಯಂತೆ ಕನ್ನಡ ಸಾಹಿತ್ಯವು ಕೂಡ ಮರಾಠಿ ಸಾಹಿತ್ಯಕ್ಕಿಂತ ಪ್ರಾಚೀನ ಆಗಿದೆ. ಮರಾಠಿ ಸಾಹಿತ್ಯ ಯಾವಾಗ ಹುಟ್ಕೊಳ್ಳಲು ಪ್ರಾರಂಭಿಸಿತೋ ಅಂದಿನಿಂದಲೇ ಎರಡೂ ಸಾಹಿತ್ಯ ಕ್ಷೇತ್ರಗಳು ಪರಸ್ಪರ ದಟ್ಟವಾದ ಪ್ರಭಾವ ಪ್ರೇರಣೆಗಳಿಗೆ ಒಳಗಾಗಿರುವುದನ್ನು ಕಾಣ್ತೀವಿ. ಕನ್ನಡದ ಮೊದಲನೇ ಶಾಸನ ಹಲ್ವೆಡಿ, ಇದು 5ನೇ ಶತಮಾನಕ್ಕೆ ಸೇರಿದೆ. ಅದೇ ರೀತಿ ಮರಾಠಿಯ ಮೊದಲನೇ ಶಾಸನ 10ನೇ ಶತಮಾನಕ್ಕೆ ಸೇರಿರ್ತಕ್ಕಂಥದ್ದು. ಅದು ನಿರ್ಮಾಣವಾದದ್ದು ಕರ್ನಾಟಕದ ಸರವಣುಗಳಲ್ಲಿ. ಮರಾಠಿಯ ಮೊದಲನೇ ಶಾಸನ ಏನು ಸಿಕ್ಕಿಲ್ಲ ಅಂತಂದ್ರೆ ಕರ್ನಾಟಕದ ಸರವಣುಗಳ ಬಾಹುಬಲಿಯ ಅಡಿಯಲ್ಲಿ ನಾವು ಅದನ್ನು ನಿರ್ಮಿಸಿದವರು ಗಮನಿಸಬೇಕು. ಅದನ್ನು ನಿರ್ಮಿಸಿದವರು ಕನ್ನಡದ ಪ್ರಧಾನಿ ಹಾಗೂ ಕವಿ ಚಾಮುಂಡರಾಯ ಎಂಬುದು ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ. ಈ ಶಾಸನದಲ್ಲಿ ಯುಕ್ತವಾಗಿರುವ ಆ ಭಾಷೆ ಸಾಲುಗಳು ಹೀಗೆ: ಶ್ರೀ ಚಾಮುಂಡರಾಜೇ ಕಲಿವಿಯಲೇ ಗಂಗರಾಜ ಸುತ್ತಾಲೆ ಕಲಿವಿಯಲೆ. ಕನ್ನಡ ಸಾಹಿತ್ಯ ಕೃತಿಗಳು ಹುಟ್ಟುಕೊಂಡು ಪ್ರಾರಂಭಿಸಿದ 2 ಸಾವಿರ ವರ್ಷಗಳ ನಂತರ ಮರಾಠಿ ಸಾಹಿತ್ಯ ಕೃತಿಗಳು ಹುಟ್ಟುಕೊಂಡು ಪ್ರಾರಂಭಿಸಿದರೆ ಕನ್ನಡ ಮೊದಲೇ ಕಲಿಸಿರುವ ಮಹಾಕವಿ ಪಂಪ ತನ್ನ ವಿಕ್ರಮಾರ್ಜುನ ವಿಜಯ ಕಾವ್ಯದಲ್ಲಿ ಅರೇ ಹೋಯ್ ಎಂಬಂತ ಮರಾಠಿ ಪದಗಳನ್ನು ಬಳಸಿದ್ದಾನೆ. ಮರಾಠಿಯ ಮೊದಲನೇ ಕವಿಯ ಮುಕುಂದರಾಜ ಈ ಪಂಪನ ಮಾರ್ಗದಲ್ಲಿಯೇ ಕಾವ್ಯ ರಚನೆ ಮಾಡ್ತಾನೆ. ಪಂಪ ತನ್ನ ಆಶ್ರಯದಲ್ಲಿರ್ತಕ್ಕಂತಹ ಅರಿಕೇಸರಿಯನ್ನ ಅರ್ಜುನಿಗೆ ಹೋಲಿಸಿ ಬರೆದ್ರೆ ಮುಕುಂದರಾಜ ತನ್ನ ವಿವೇಕ ಸಿಂಧು ಕಾವ್ಯವನ್ನ ತನ್ನ ಆಶ್ರಯದಲ್ಲಿರ್ತಕ್ಕಂಥ ಚೈತ್ರ ಪಾಲನೆಗೆ ತತ್ವ ಬೋಧಿಸಲು ಬರೀತಾನೆ. ಈಗ ಕನ್ನಡದ ಪ್ರಸಿದ್ಧ ರಾಜಕೀಯ ಅಧಿಕಾರಿ ಹಾಗೂ ಪ್ರಖ್ಯಾತ ಕವಿಗಳೇ ಮರಾಠಿ ಸಾಹಿತ್ಯ ಸಂಸ್ಕೃತಿಗೆ ಮುನ್ನುಡಿ ಬರೆಯುವುದರ ಮೂಲಕ ಅದಕ್ಕೆ ಅಧಿಕೃತವಾಗಿ ಕನ್ನಡದ ಗೊಂಬಳದ ಸಾಹಿತ್ಯದಲ್ಲಿ ಚಾಲನೆ ನೀಡುವುದನ್ನು ಗಮನಿಸಿ. ಪಂಪ ಚಾಮುಂಡರಾಯರಂತ ಜೈನ ಕವಿಗಳ ನಂತರ ಬಂದ ಬಸವಣ್ಣ, ಅಲ್ಲಮ, ಸಿದ್ದರಾಮರಂತ ಮೊದಲಾದ ರಚನೆಕಾರ ರಚನೆಗಳನ್ನು ಮರಾಠಿ ಪದಗಳನ್ನು ಸ್ವೀಕಾರ ಅಂತ ಬಂದ ಜನ ಆಂಡಲಿನಂತವರು ಕೂಡ ಈ ಭಾಷೆಯ ಪದಗಳನ್ನು ಬಳಸಿದ್ದಾರೆ. ಭಕ್ತಿಸರಾಗ ಎಂಬಂತ ಪದಗಳು ಬಸವನ್ನು ಕಾಣಿಸಿಕೊಂಡ್ರೆ, ನಿರಾಳವೆ ಎಂಬಂತ ಪದ ಅಲ್ಲಮನನ್ನು ಕಾಣಿಸಿಕೊಂಡಿದೆ. ಇನ್ನು ಹುಟಿ ಹುಟಿ ಮಗ ಬರಿ ಜಾತು ಹೊರ ಎಂಬ ಮಾತುಗಳು ಜನರ ಅನಂತನಾಥ ಪುರಾಣದಲ್ಲಿ ಯುಕ್ತವಾಗಿದ್ದಾರೆ. ಆಂಡಲಿನ ಕಬ್ಬಿಗಳ ಕಾಲದಲ್ಲಿ ಜಾರೆ ಜಾರೆ ಹಳುವೆ ಹೋ ಮಜ ಎಂಬಂತ ಶುದ್ಧ ಕನ್ನಡದಲ್ಲಿಯೇ ಕಾವ್ಯ ಬರೆಯುತ್ತೇನೆ ಎಂದಿರುವಂತ ಆಂಡಲಿಗೂ ಕೂಡ ಮರಾಠಿಯ ಮೋಹ ಬಿಟ್ಟಿಲ್ಲ ಅಂತಂದ್ರೆ ಕನ್ನಡ ಮತ್ತು ಮರಾಠಿಗಳ ಸಂಬಂಧ ಎಷ್ಟು ಗಾಢವಾಗಿತ್ತು, ಗಾಢವಾಗಿದೆ ಅನ್ನುವಂಥದ್ದು ನಮಗೆ ಗೊತ್ತಾಗ್ತದೆ. ಮುಗಿಸ್ತೇವೆ. ಇನ್ನು ಸ್ವಲ್ಪ ಜಂಪ್ ಮಾಡ್ಕೊತ ಹೋಗ್ತೀನಿ ನಾನು. ಜ್ಞಾನೇಶ್ವರಿ ಅನೇಕ ಕನ್ನಡ ಪದಗಳು ಸಿಗ್ತವೆ, ಕನ್ನಡ ಅದೊಂದು ಸಿಗ್ತದೆ. ಜ್ಞಾನೇಶ್ವರನಿಗೆ ಮಹಾರಾಷ್ಟ್ರದ ಬಹುದೊಡ್ಡ ಸಂತ ಮಾವುಲಿ ಎನಿಸಿಕೊಂಡಿರ್ತಕ್ಕಂಥ ಜ್ಞಾನೇಶ್ವರನಿಗೆ 2 ಭಾಷೆ ಬರ್ತದೆ, 2 ಭಾಷೆಗಳ ಪಂಡಿತ ಆಗುತ್ತೆ. ಅವನು ಆರಾಧನೆಯಾಗಿರ್ತಕ್ಕಂಥ ಪಂಡರಪುರಗಳನ್ನು ಕಾವಲಿಮಿಟಲ್ಲ ಅಂತ ಕರೀತಾರೆ. ಆ ಜ್ಞಾನೇಶ್ವರಲ್ಲಿ ಅಕ್ಕಣಿ ಕೇಳ ಚಿಕ್ಕಣ ಮಾತು ಕಾರಲೆ ದಾಸಿಗೆ ಮರುಳಾದರೆ ಚೆಲುವನೆ ಪಂಡರೆ ಅನ್ನುವಂಥ ಕನ್ನಡ ಅಭಂಗನ ಸಿಗ್ತದ. ಅಷ್ಟೇ ಅಲ್ಲ, ಲಿಂಗಾಯ ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅನೇಕ ಗುರು ಲಿಂಗಾಯ ಅಂತ ಪದಗಳು ಕೂಡ ಜ್ಞಾನೇಶ್ವರಲ್ಲಿ ನಮಗೆ ಸಿಗ್ತವೆ. ಇನ್ನು ಕನ್ನಡ ಮೈಮತಿ ದಾಸರು ಕನ್ನಡ ಮರಾಠಿ ಭಾಷೆಗೆ ಉತ್ತಮ ಮಾದರಿಯಾಗಿದ್ದಾರೆ. ಅವರು ಕನ್ನಡ ಹಾಗೂ ಮರಾಠಿ 2 ಭಾಷೆಗಳಲ್ಲಿ ಕೀರ್ತನೆ ಬರೆದಿದ್ದಾರೆ. ಮರಾಠಿಯ ಸಂತ ಸಾಹಿತ್ಯಕ್ಕೆ ಹೊಸ ಆಯಾಮ ನೀಡಿದ ಏಕನಾಥರಿಗೆ ಸಂತದೆ ಇವರು ಭಾವನೆಗಳು ಕನಕದಾಸರ ಮಂಡಿಗಳು ಬರುತ್ತವೆ. ಇವರು ಕನ್ನಡ ಭಾಷೆ ಸಂಸ್ಕೃತಿಗೆ ನಮೋ ಭಾಷೆ ಕನ್ನಡಿ ಅಂತ ಕನ್ನಡ ಕನ್ನಡ ಭಾಷೆಗೆ, ಕನ್ನಡ ಸಾಹಿತ್ಯಕ್ಕೆ ನಮೋ ಭಾಷೆ ಕನ್ನಡಿ ಅಂತ ಗೌರವಿಸಿದ್ದಾರೆ. ಚಿತ್ರಕಲಾ ನಾಟಕ ಮಂಡಳಿ ನಾಮ ಕರ್ನಾಟಕ ಎಂದು ರಾಮದಾಸ ಕೊಂಡಾಡಿರುವುದನ್ನು ನಾವು ಕಾಣ್ತೀವಿ. ಇದು ಮುಕ್ತೇಶ್ವರ ಕುಮಾರವ್ಯಾಸನಲ್ಲೂ ಕೂಡ ಸಾಮ್ಯತೆ ಇದೆ. ಮರಾಠಿಯ ಮುಕ್ತೇಶ್ವರ, ಕನ್ನಡದ ಕುಮಾರವ್ಯಾಸ. ಧೈರ್ಯಂತ ಗಾಡಿ ಓದಿದ್ದು ಮರಾಠಿ, ಓದಿದ್ದೆಲ್ಲ ಮರಾಠಿ. ಅವ್ರ ಮನೆ ಮಾತು ಕನ್ನಡ, ಬೇರೆ ಮನೆ ಮಾತು ಮರಾಠಿ, ಕನ್ನಡ ಭಾಷೆ. ಇವರೆಲ್ಲ ಕನ್ನಡ ಮರಾಠಿ ಕೂಡ ದೇಶಪಾಂಡೆ ಮರಾಠಿ, ಇವರೆಲ್ಲ ಕನ್ನಡ ಮರಾಠಿ ಭಾಷೆಯ ಸಾಹಿತ್ಯ ಸಂಸ್ಕೃತಿಗಳ ಕೆಲಸ ಮಾಡಿರುವುದನ್ನು ನಾವು ಕಾಣ್ತೀವಿ. ಇನ್ನು ದೇವರುಗಳು ಕೂಡ ಪಂಡರಪುರ, ತುಳಜಾಪುರ, ಅಂಬಾಬಾಬು, ಯಲ್ಲಾಪುರದ ಮಹಾಲಕ್ಷ್ಮಿ, ದಾನಾಪುರದ ಗುಡ್ಡಮ್ಮ ಇವೆಲ್ಲ ಮಾತಾಡ್ತಾರೆ. ಅವ್ರು ನಡ್ಕೊಳ್ಳೋ ಕನ್ನಡದವರು. ಇನ್ನು ಎಷ್ಟೋ ಕರ್ನಾಟಕದೊಳಗೆ ಅದು ನಡ್ಕೊಳ್ತಕ್ಕಂತಹ ಭಕ್ತರು ಮಹಾರಾಷ್ಟ್ರದವರು. ಇನ್ನು ಅನೇಕ ಉದಾಹರಣೆಗಳನ್ನು ಕೊಡ್ಬೋದು. ಇನ್ನು ಸಂಸ್ಕೃತಿ ಇನ್ನೂ ಕೆಲವೊಂದು ಮಾತುಗಳನ್ನು ಹೇಳೋದಲ್ಲ. ಹಬ್ಬ, ಸಂಕ್ರಾಂತಿ ಹಬ್ಬ ಮಹಾರಾಷ್ಟ್ರದಲ್ಲಿ ಕರ್ನಾಟಕದಲ್ಲಿ ಒಂದೇ ಆಚರಣೆ ಮಾಡ್ತಾರೆ. ಈಗ ಇವರು ಬಂದ ಅವ್ರ ನಂತರ ಎಳ್ಳು ಬೆಳಕೊಂಡು ಒಳ್ಳೊಳ್ಳೆ ಮಾತಾಡಿ ನಾವು ಅಂತೀವಿ. ಇನ್ನು ಯುಗಾದಿ ಗ್ರೂಪ್ ಆಡುವಂತ ಅವ್ರ ನಂತರ ಯುಗಾದಿ ನಾವು ಅಂತೀವಿ. ಹೀಗೆ ಅನೇಕ ಇವತ್ತ ನಾಳೆ ಬೇರೆ ಪಾನಿಪುರಿ ಕನ್ನಡದಲ್ಲಿ ಇಷ್ಟಪಡ್ತಾರೆ, ಮಹಾರಾಷ್ಟ್ರದ ಇಡ್ಲಿ ವಡ ಇಷ್ಟಪಡ್ತಾರೆ. ಇವೆಲ್ಲ ಆಹಾರ ವಿಭಾಗಗಳಲ್ಲಿ, ಉಡುಗೆ ತೊಡುಗೆಗಳಲ್ಲಿ ಎಲ್ಲ ಇಲ್ಕಲ್ ಸಿರಿ ಮಹಾರಾಷ್ಟ್ರದಲ್ಲಿ ಬಹಳ ಇಷ್ಟಪಡ್ತಾರೆ. ಇಲ್ಕಲ್ ಸಿರಿ ಕನ್ನಡದ ತಯಾರಾಗ್ತದೆ. ಹೀಗೆ
ಉಡುಗೆ ತೊಡುಗೆಗಳಲ್ಲಿ, ಆಹಾರ ವಿಹಾರಗಳಲ್ಲಿ, ಪ್ರತಿಯೊಂದರಲ್ಲಿ, ಉತ್ಸವಗಳಲ್ಲಿ, ಜಾತ್ರೆಗಳಲ್ಲಿ ಎಲ್ಲದರಲ್ಲೂ ಕೂಡ ಸಾಮ್ಯತೆ ಸಾಕಷ್ಟು ಇರುವುದನ್ನು ನಾವು ಕಾಣ್ತೀವಿ. ಈ ಸಾಮ್ಯತೆಯನ್ನ, ಈ ಹೊಂದಾಣಿಕೆಯನ್ನ ಹೀಗೆ ಬೆಳೆಸ್ಕೊಂಡು ಹೋಗಬೇಕು. ಈ ವೇದಿಕೆಗಳು ಬೆಳೆಸ್ಕೊಂಡು ಹೋಗೋದಕ್ಕೆ ಪ್ರೇರಣೆ ಕೊಡ್ತಕ್ಕಂಥವು ಧಾರವಾಡದ ವಿದ್ಯಾವರ್ಧಕ ಸಂಘ ಇಂಥ ಒಂದು ವಿಷಯ ಇತ್ತು. ಇದರ ನಡುವಿಂದ ಧಾರವಾಡದ ಸಂಬಂಧ ಯಾಕೆ ಮೊದಲಾಗಬೇಕು, ಒಂದಾಗಿ ಚೆಂದಾಗಿ ಬದುಕುವುದಕ್ಕೆ ಕರೆ ಕೊಡ್ತಕ್ಕಂಥ ವೇದಿಕೆ ಇದೆ ಅನ್ನುವಂಥ ಮಾತನ್ನು ಹೇಳಿ ಒಂದೆರಡು ಮಾತನ್ನು ನಾನು ಮಾತು ಮುಗಿಸ್ತೇನೆ. ಬೇಡ ಕರಾಡಕ್ಕೆ ಹೋಗಿದ್ದೇನೆ, ಯಾಕಂದ್ರೆ ನಾನು ಕರ್ನಾಟಕದ ಮಹಾರಾಷ್ಟ್ರವನ್ನು ಓದ್ತೇನೆ. ಕರಾಡಕ್ಕೆ ಹೋಗಿದ್ದೆ, ನಾನು ಕೂಡ ಜೋಡಿ ಇರ್ತೇನೆ, ಇಬ್ಬರು ಕೂಡ ಹೋಗೋದು. ಕರಾಡಕ್ಕೆ ಹೋಗಿದ್ದೆ, ಅಲ್ಲಿ ನೀರು ಕುಡಿತಾ ಇದ್ದೇವೆ. ನೀರು ಕುಡಿಯುವಂತ ಸಂದರ್ಭಗಳು ಕೊಂಡಾಪುರದವರೆಗೂ ಹರ್ಕೊಂಡು ಕನ್ನಡ ಹೋಗ್ತದೆ. ಭಾಳ ಪ್ರೀತಿಯಿದೆ ಪಾಪ. ಯಾವಾಗ ಬಂದ್ರೆ ನಾ ಹೀಗೆ ಬಂದ ಅಲ್ಲೇ ಹರಿವಿ ಇಟ್ಟು ನೀರು ಕುಡಿತಾ ಇದ್ದೆ. ಅದ್ರಲ್ಲಿ ಒಬ್ರು ಮೇಡಮ್, ಕಟ್ಟ ಮರಾಠಿ ಅಭಿಮಾನಿ, ಒಬ್ರು ಮೇಡಮ್, ಓ ಸರ್ ಈತ ಕಸ ಬರೈತದೆ, ಓ ಸರ್ ಇಲ್ಲಿ ಮಾತಾಡೋದಿಲ್ಲ. ನಾನಂದೆ, ಓ ಮರಳಿಕಡೆಯ, ನಾವು ನೀವು ಯಾಕೆ ಅವ್ರು ಸ್ವಲ್ಪ ನಾನು ಅರ್ಥ ಮರಾಠಿ ಬರ್ತೇವೆ. ये 2 गिलास है, 2 गिलास है. ये दोनों गिलास में अर्धा पानी है. ये कन्नड़ के गिलास है, ये मराठी के गिलास है. ये दोनों पानी मिक्स होतो आहे. एकच गिलास मध्ये घातले. आता सांगा मराठीचे पाणी कुठले आणि कन्नडचे पाणी कुठले? ಈ ಮರಾಠಿಯ ನೀರು ಯಾವುದು, ಕನ್ನಡದ ನೀರು ಯಾವುದು? ಈ ರೀತಿಯ ಸಂಬಂಧ ಕನ್ನಡ ಮರಾಠಿಯ ನಡುವೆ ಇದೆ. ಅದನ್ನು ನಾವು ಉಳ್ಕೋಬೇಕು. ಮರಾಠಿಯ ಮರಾಠ ನದಿಗಳು ಕನ್ನಡ ನಡ್ಕೊಂಡು ಬರ್ತಾರೆ, ಕನ್ನಡ ಹೋಗ್ತಕ್ಕಂಥ ನೀರು ಮರಾಠಿ ನಡ್ಕೊಂಡು ಬರ್ತಾರೆ. ಇವೆಲ್ಲ ಇರ್ತಕ್ಕಂಥದ್ದು ಅನ್ನುವಂಥ ಮಾತನ್ನು ಹೇಳಿ ಇನ್ನೊಂದು ಮಾತನಾಡಿ ನಾನು ಮುಗಿಸ್ತೇನೆ. ಮಾತನ್ನು ಇನ್ನೊಂದು ಏನಂದ್ರೆ, ನಾನು ನಿಪ್ಪಾಣಿ ಹೋಗಿದ್ದೆ. ನಾನು ಕನ್ನಡಿಗೆ ಇರೋದ್ರಿಂದ ನಿಪ್ಪಾಣಿ ಹೋಗಿದ್ದೆ. ನಾನು ನಿಪ್ಪಾಣಿ ಅಲ್ಲಿ ಒಂದು ಕಾಲೇಜ್ ಇದೆ, ದೇವಚಂದ್ ಕಾಲೇಜ್ ಅಂತ ಇದೆ ನಿಪ್ಪಾಣಿಯಲ್ಲಿ. ನಿಪ್ಪಾಣಿಯೊಳಗೆ ದೇವಚಂದ್ ಕಾಲೇಜ್ ಇದೆ. ಆ ಕಾಲೇಜ್ ಇರುವುದು ಮಹಾರಾಷ್ಟ್ರದೊಳಗೆ ಮರಾಠಿ ಜನ ಸಮಯದಲ್ಲಿ ಕಾಲೇಜ್ ನಿರ್ಮಾಣ ಆಗಿರ್ತಕ್ಕಂಥ ಅದು ಕಂಪೌಂಡ್ ಇರೋದು ನಿಪ್ಪಾಣಿ ಒಳಗೆ. ನಾನು ಸ್ಟಾರ್ಟಿಂಗ್ ಇಲ್ಲಿ ಅಪಾಯಿಂಟ್ಮೆಂಟ್ ಆದಂತ ಅಸೆಸ್ಮೆಂಟ್ ಅಂತ ಹೋಗಿದ್ದೆ, ಪೇಪರ್ ಅಸೆಸ್ಮೆಂಟ್ ಹೋಗಿದ್ದೆ. ನಿಪ್ಪಾಣಿ ಹೇಗೆ ಅಂತ ಹೇಳಿದ್ರು, ನಿಪ್ಪಾಣಿ ಕರ್ನಾಟಕ ಅಂತ ತಿಳ್ಕೊಂಡು ದೇವಚಂದ್ ಕಾಲೇಜ್ ಅರ್ಜುನ್ ನಗರ ಕೆರೆಗೆ ಹೋಗ್ಬೇಕು ಅಂತ ಕನ್ನಡದಲ್ಲಿ ಕೇಳಿದ್ರೆ ಯಾರು ಹೇಳಿಲ್ಲ. ಒಂದು ಗಂಟೆ ತಿಂಗಳ ಯಾರು ಹೇಳಿಲ್ಲ. कुल्ला कोर्स अंदू सिटी बंदू अವಾಗ नानंदे मी पण महाराष्ट्र आलेले आहे, मला अर्जुन नगर असं तेव्हा बोलायचे. इथंच 5 मिनिट रस्ते चालत जावं पाहिजे. ಮರಾಠಿಯಲ್ಲಿರುವಂಥ ಭಾಷೆ मला ಕನ್ನಡದಲ್ಲಿ ಇಲ್ಲ, ಅದು ಇರಬೇಕು ಅನ್ನುವಂಥ ಮಾತನ್ನು ಹೇಳಿ ನನ್ನನ್ನು ಈ ಕರೆಸಿ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ಕರ್ನಾಟಕ ವಿದ್ಯಾರ್ಥಿ ಸಂಘದ ಶಂಕರ್ ಮೊದಲಾಗಿ ಎಲ್ಲರಿಗೂ ನಾನು ಧನ್ಯವಾದಗಳು ಹೇಳ್ತೇನೆ. ನಮಸ್ಕಾರ.